ನಮಸ್ಕಾರ. ಕಾಲೇಜು ಶಿಕ್ಷಣ ಇಲಾಖೆಗೆ ಸ್ವಾಗತ. ನಾನು ವೆಂಕಟೇಶ್ ಪ್ರಸಾದ್. ಇಂದಿನ ತರಗತಿಗಳಲ್ಲಿ ನಾವು ಸಂವಿಧಾನ ಅಂದ್ರೆ ಏನು, ರಾಜಕೀಯ ಅಂದ್ರೆ ಏನು, ಭಾರತದ ಸಂವಿಧಾನದ ಉಗಮ ಯಾವ ರೀತಿ ಬಂತದು, ಮತ್ತೆ ದ ಎವಲ್ಯೂಷನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ದ ಬ್ರಿಟಿಷ್ ಆರ್ಟಿಕಲ್ಸ್ ಯಾವ್ಯಾವ್ದಿರ್ಬೋದು, ಆರ್ ದ ಕ್ರೌನ್ ರೂಲ್, ದ ಬ್ರಿಟಿಷ್ ಕಂಪನಿ ರೂಲ್ ಆರ್ ದ ಈಸ್ಟ್ ಇಂಡಿಯಾ ಕಂಪನಿ ರೂಲ್ ಅಂತ ನಾವೇನ್ ಕರಿತೀವಿ, ಆ ಕಂಪನಿ ರೂಲ್ ಇರ್ಬೋದು, ಅಥವಾ ದ ಬ್ರಿಟಿಷ್ ಕ್ರೌನ್ ರೂಲ್ ಅಂತ ಏನಿದೆ ಅದು ಯಾವ ರೀತಿ ಬಂತು, ಇಂಡಿಯನ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಯಾವ ರೀತಿ ಬಂತು, ಅದು ಯಾವ ರೀತಿ ಕೆಲಸ ಮಾಡ್ತು, ಫೈನಲಿ ನಮ್ಮ ಸಂವಿಧಾನ ಅಂತ ನಾವೇನ್ ಕರಿತೀವಿ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ದ ಬೇಸಿಕ್ ಲಾ ಆಫ್ ದಿ ಲ್ಯಾಂಡ್, ಅದು ಯಾವ ರೀತಿ ಬಂತು ಅಂತ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಮತ್ತೆ ಮುಂದಿನ ತರಗತಿಗಳಿಗೆ ನಾವು ಹೋಗ್ತಾ ಹೋಗ್ತಾ ಕೇಂದ್ರದ ಕಾರ್ಯಾಂಗ, ರಾಜ್ಯದ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅಂದ್ರೆ ಏನು, ಸಿಟಿಸನ್ ಚಾರ್ಟರ್ ಅಂದ್ರೆ ಏನು, ಕಂಪ್ಲೀಟ್ ಆಗಿ ರಾಜಕೀಯ ಮತ್ತು ಸಂವಿಧಾನನ ನಾವು ಈ ತರಗತಿಗಳಲ್ಲಿ ಕಲ್ತ್ಕೊಳ್ಳೋಣ. ಫಸ್ಟ್ ನಾವು ನೋಡೋದಾದ್ರೆ ಇಲ್ಲಿ ಬಿಫೋರ್ ವಿ ಗೋ ಇನ್ ಟು ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್ ಅಂಡ್ ದ ಎವಲ್ಯೂಷನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೋಡೋಕ್ಕೂ ಮುಂಚೆ ಫಸ್ಟ್ ನಾವೇನ್ ತಿಳ್ಕೊಬೇಕಪ್ಪ ಅಂತಂದ್ರೆ ದ ಇಂಟೆನ್ಷನ್. ಬೇಸಿಕಲಿ ನಮ್ಗೆ ಏನಾಗಪ್ಪ ಆಗಿತ್ತು, ನಾವು ವಿ ವರ್ ಅಂಡರ್ ದಿ ಬ್ರಿಟಿಷ್ ರೂಲ್ ಫಾರ್ ಎ ಪೀರಿಯಡ್ ಆಫ್ ಆಲ್ಮೋಸ್ಟ್ 200 years ಇದ್ವಿ ನಾವು. ನಮಗೆ ನಮ್ಮದೇ ಆದಂತಹ ಒಂದು ಸಂವಿಧಾನ ಬೇಕಾಗಿತ್ತು. ಆ ಸಂವಿಧಾನಕ್ಕೆ ನಾವು ಏನು ಆಸೆ ಪಟ್ವಲ್ಲ ಅದನ್ನ ನಾವು ಕಾನ್ಸ್ಟಿಟ್ಯೂಷನಲ್ ಆಟೋಕ್ಟೋನಿ ಅಂತ ಕರಿತೀವಿ. ಏನಂತ ಅರ್ಥ, ದ ಆಸ್ಪಿರೇಷನ್ ಫಾರ್ ಎ ಹೋಮ್ ಗ್ರೋನ್ ಕಾನ್ಸ್ಟಿಟ್ಯೂಷನ್ ರೂಟೆಡ್ ಇನ್ ದ ನೇಷನ್ಸ್ ನೇಟಿವ್ ಕಲ್ಚರ್ ಅಂಡ್ ಯುನೀಕ್ ಸೋಶೋ ಎಕನಾಮಿಕ್ ಎನ್ವಿರಾನ್ಮೆಂಟ್ ರಾದರ್ ದ್ಯಾನ್ ಎ ಕಲೋನಿಯಲ್ ಇಂಪೋಸಿಷನ್. ನಮ್ಮಲ್ಲಿ ಏನಾಗಿತ್ತು, ಯಾವಾಗ ನಾವು ಬ್ರಿಟಿಷ್ ಆಡಳಿತ ಕೆಳಗಡೆ ಇದ್ವಿ, ವೆನ್ ವಿ ಆರ್ ಅಂಡರ್ ದಿ ಕಲೋನಿಯಲ್ ಅಡ್ಮಿನಿಸ್ಟ್ರೇಷನ್, ಏನಾಗ್ತಾ ಇತ್ತು ಅಲ್ಲಿ, ದ ಬ್ರಿಟಿಷ್ ಗವರ್ನಮೆಂಟ್ ವಾಸ್ ಮೇಕಿಂಗ್ ದ ಲಾಸ್. 1813 ಆಕ್ಟ್ ಇರ್ಬೋದು, 1833 ಇರ್ಬೋದು, 1773 ಇರ್ಬೋದು, ಪಿಟ್ಸ್ ಇಂಡಿಯಾ ಆಕ್ಟ್, ಮಾರ್ಲೆ ಮಿಂಟೋ ಆರ್ ಮಾಂಟೆಗೋ ಚೆಮ್ಸ್ಫೋರ್ಡ್, ಈ ತರ ಸಪರೇಟ್ ಆಗಿ ಅವರೇ ಒಂದು ಕಾನ್ಸ್ಟಿಟ್ಯೂಷನಲ್ ಆಕ್ಟ್ಸ್ ನ ತಗೊಂಡ್ಬರ್ತಾ ಇದ್ರು. ಓವರ್ ಎ ಪೀರಿಯಡ್ ಆಫ್ ಟೈಮ್ ಯಾವಾಗ ನಮ್ಗೆ ಇಲ್ಲಿ ಸ್ವತಂತ್ರ ಸಂಗ್ರಾಮ ಶುರುವಾಯಿತು, ಅಂಡ್ ವೆನ್ ವಿ ವರ್ ಡಿಮ್ಯಾಂಡಿಂಗ್ ಅವರ್ ಇಂಡಿಪೆಂಡೆನ್ಸ್ ಅಟ್ ದಿ ಸೇಮ್ ಟೈಮ್ ದ ಲೋಕಲ್ ಮೇಡ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ನಮ್ಮ ಒಂದು ಭಾರತೀಯ ನೇಟಿವಿಟಿಗೆ ರೆಸ್ಪೆಕ್ಟಿಂಗ್ ಅವರ್ ಓನ್ ಸೋಶೋ ಎಕನಾಮಿಕ್ ಕಲ್ಚರ್, ನಮಗೆ ಒಂದು ಸ್ವತಂತ್ರ ಬಂದ ಮೇಲೆ ಒಂದು ಸಂವಿಧಾನದ ಅವಶ್ಯಕತೆ ಇತ್ತು. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಒಂದು ಸಾಂವಿಧಾನಿಕ ರಚನಾ ಸಭೆ ಆರ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತ ನಾವೊಂದು ಮಾಡ್ಕೊಂಡ್ವಿ. ಆ ಸಾಂವಿಧಾನಿಕ ರಚನಾ ಸಭೆಯಲ್ಲಿ 1946 ಇಂದ ವಿ ರೋಟ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂಡ್ ಫೈನಲಿ 1949, 1950 ನಲ್ಲಿ ನಮ್ಗದು ಬಂತು. ಅಡಾಪ್ಷನ್ ಅಂಡ್ ದ ಎನಾಕ್ಟ್ಮೆಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಯಾವುದು ರೂಪಿಸಿತು, ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ರೂಪಿಸಿತು. ಏನನ್ನ ರೂಪಿಸಿತು, ಫೈನಲಿ ವಿ ಹ್ಯಾವ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನಿದೆ, ಇಟ್ ಈಸ್ ದ ಬೇಸಿಕ್ ಲಾ ಆಫ್ ದಿ ಲ್ಯಾಂಡ್. ಇಟ್ ಈಸ್ ದ ಬೇಸಿಕ್ ಲಾ ಆಫ್ ದಿ ಲ್ಯಾಂಡ್ ಅಂತ ನಾವು ಅದನ್ನ ಕರಿತೀವಿ. ಆಲ್ ದಿ ಅದರ್ ಲಾಸ್ ಶುಡ್ ಬಿ ಇನ್ ಸಿಂಕ್ ವಿತ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಶುಡ್ ಬಿ ಇನ್ ಸಿಂಕ್ ವಿತ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. The fundamental set of principles according to which a politically organized society is governed and the supreme law to which all the statutory laws must conform. ಏನಪ್ಪ ಇದು, ಸಂವಿಧಾನ ಮತ್ತು ಶಾಸನಬದ್ಧ ಅಂದ್ರೆ ಏನು, ಕಾನ್ಸ್ಟಿಟ್ಯೂಷನ್ ಇಸ್ ದ ಬೇಸಿಕ್ ಲಾ ಆಫ್ ದಿ ಲ್ಯಾಂಡ್ ವಿಚ್ ಗಿವ್ಸ್ ದಿ ಬೌಂಡ್ರಿ. ಅದರಲ್ಲಿ ನಾವು ಏನು ಸ್ಟ್ಯಾಟ್ಯುಟರಿ ಲಾಸ್, ಮೀನಿಂಗ್ ಟು ಸೇ ದ ಲೆಜಿಸ್ಲೇಚರ್ ಏನು ಲಾಸ್ ಮಾಡುತ್ತಲ್ಲ, ಶಾಸನಬದ್ಧವಾಗಿ ನಾವೇನು ಕಾನೂನುಗಳು ಮಾಡ್ತೀವಿ ಅದು ಎಲ್ಲಾನು ಸಂವಿಧಾನಿಕ ಚೌಕಟ್ಟಲ್ಲೇನೆ ಇರಬೇಕು. ಇಫ್ ದೇ ವಯಲೇಟ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಸಂವಿಧಾನವನ್ನು ಅದು ಉಲ್ಲಂಘನೆ ಮಾಡಿದ್ರೆ ಇಟ್ ವಿಲ್ ಬಿ ಡಿಕ್ಲೇರ್ಡ್ ಆಸ್ ನಲ್ ಅಂಡ್ ವಾಯ್ಡ್. ಸಾಂವಿಧಾನಿಕ ಸ್ವಯಂ ಪ್ರೇರಿತತೆ ಮತ್ತು ಸಾಂವಿಧಾನಿಕ ಸಭೆ ಅಥವಾ ರಚನಾ ಸಭೆ ಅಂಡ್ ಫೈನಲಿ ವಿ ಹ್ಯಾವ್ ದಿ ಭಾರತೀಯ ಸಂವಿಧಾನ. ಈ ರೀತಿ ಉಗಮವಾದಂತಹ ನಮ್ಮ ಸಂವಿಧಾನ ಏನೆಲ್ಲ ಒಳಗೊಂಡಿದೆ ಅಥವಾ ಯಾವ ರೀತಿ ನಮ್ಮ ಒಂದು ಈ ಸಂವಿಧಾನ ಬಂತು. The historical background and the evolution of Indian Constitution. Indian Constitution ಏನಿದೆ, it has its roots in the British era laws. British era laws ಅಂದ್ರೆ ಏನು, ಇವಾಗ ನಮ್ದು ಬ್ಯಾಟಲ್ ಆಫ್ ಪ್ಲಾಸಿ ಇರ್ಬೋದು, ಇಲ್ಲ ಬ್ಯಾಟಲ್ ಆಫ್ ಬಕ್ಸರ್ ಇರ್ಬೋದು, 1757 ಅಂಡ್ 1763 ಏನಿದೆ, ಅದು ಆದ ನಂತರ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನಿದೆ ಅದರ ಆಳ್ವಿಕೆ ಭಾರತದಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಬಂತು. ವೆನ್ ಎವರ್ ದಿಸ್ ಪವರ್ ವಾಸ್ ರೈಸಿಂಗ್, ಸೈಮಲ್ಟೇನಿಯಸ್ಲಿ ಅವಾಗ ಏನ್ ಮಾಡ್ತು, ದ ಬ್ರಿಟಿಷ್ ಸರ್ಕಾರ ಈ ಈಸ್ಟ್ ಇಂಡಿಯಾ ಕಂಪನಿನ ಕಂಟ್ರೋಲ್ ಮಾಡೋದಕ್ಕೆ ಒಂದಷ್ಟು ರೂಲ್ಸು, ಲಾಸು, ರೆಗ್ಯುಲೇಷನ್ಸ್ ನ ತಗೊಂಡ್ಬರೋದಕ್ಕೆ ಶುರು ಮಾಡ್ತು. ಅಲ್ಲಿಂದ 1773 ಇಂದ ಶುರುವಾದಂತಹ ರೆಗ್ಯುಲೇಟಿಂಗ್ ಆಕ್ಟ್ ಇಂದ ಶುರುವಾಗಿದ್ದು
ಫೈನಲಿ ಇಟ್ ಕಲ್ಮಿನೇಟ್ಸ್ ಎಲ್ಲಿ ಬಂದು ಕೊನೆಗೊಳ್ಳುತ್ತೆ 1947 ದ ಗೌರ್ಮೆಂಟ್ ಆಫ್ ದ ಇಂಡಿಪೆಂಡೆನ್ಸ್ ಆಫ್ ಇಂಡಿಯಾ ಆಕ್ಟ್ ಅಲ್ಲಿ ಬಂದು ಕೊನೆಗೊಳ್ಳುತ್ತೆ. ಸೊ ಇಲ್ಲಿಂದ ಉಗಮವಾಗಿ 1773 ಇಂದ ಫಾರ್ ಎವ್ರಿ 20 years, ಸೊ ಬೇಸಿಕಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನಿತ್ತು ಅದರ ಒಂದು ರಿನ್ಯೂವಲ್ ಎವ್ರಿ 15 years ಒನ್ಸ್ ಆರ್ ಎವ್ರಿ 20 years ಒನ್ಸ್ ರಿನ್ಯೂ ಮಾಡ್ತಾ ಇದ್ರು. ಸೊ ಅದರಿಂದ ವಿ ಆಲ್ಸೋ ಫೈಂಡ್ ದ ಆಕ್ಟ್ಸ್ ಕಮಿಂಗ್ ಇನ್ ದ ಇಂಟರ್ವಲ್ಸ್ ಆಫ್ ಎವ್ರಿ 15 to 20 years. ಸೊ 1773 ಆಮೇಲಿಂದ 1784 ಮತ್ತೆ 1813, 1833 ಈ ತರ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿಂದ ಒಂದಷ್ಟು ಪ್ರೇರಣೆ ತಗೊಂಡು ಸಮ್ ಆಫ್ ದಿ ಎಲಿಮೆಂಟ್ಸ್ ಇಲ್ಲಿಂದ ಪಿಕ್ ಮಾಡಿ ಮತ್ತೆ ಬೇರೆ ಬೇರೆ ದೇಶಗಳಿಂದ ನಾವು ಒಂದಷ್ಟೆಲ್ಲ ಪಿಕ್ ಮಾಡಿ ವಿ ಹ್ಯಾವ್ ಮೇಡ್ ಅವರ್ ಕಾನ್ಸ್ಟಿಟ್ಯೂಷನ್. ಸೊ ಈ ರೀತಿ ನಮ್ಮ ಒಂದು ಸಂವಿಧಾನ ನಾವು ಮಾಡಿದೀವಿ. ಸೊ ಇಫ್ ಯು ಸಿ ಹಿಯರ್ ದ ರೂಟ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಲೈ ಇನ್ ದ ಬ್ರಿಟಿಷರ ಲಾಸ್. ಸೊ ಅದನ್ನ ನಾವ್ ಏನಂತ ಕರಿತೀವಿ, 2 pieces ಮಾಡ್ತೀವಿ. ಯಾವುದು? ದ ಫಸ್ಟ್ ಪೀಸ್ ಇಸ್ ದ ಕಂಪನಿ ರೂಲ್ 1773 ಇಂದ 1758. ಸೊ 1857 ಅಲ್ಲಿ ಏನಾಯ್ತು? 1857 ಅಲ್ಲಿ ವಿ ಹ್ಯಾವ್ ದಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಸಿಪಾಯಿ ದಂಗೆ ಅರ್ಧ ಸಿಪಾಯಿ ಮ್ಯೂಟಿನಿ ಆಗುತ್ತೆ. ಸಿಪಾಯಿ ಮ್ಯೂಟಿನಿ ಆಗಿದ್ರಿಂದ ಏನಾಯ್ತು? ದ ಅಡ್ಮಿನಿಸ್ಟ್ರೇಷನ್ ಚೇಂಜ್ ಟು ದ ಬ್ರಿಟಿಷ್ ಕ್ರೌನ್. ಸೊ ಬ್ರಿಟಿಷ್ ಕ್ರೌನ್ ಆಡಳಿತಕ್ಕೆ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, 1773 ಇಂದ 1857 ಆರ್ 1858 ಇಲ್ಲಿವರೆಗೂ ನಾವು ಕಂಪನಿ ಆಡಳಿತ ಅಂತ ಕರಿತೀವಿ. 1858 ಇಂದ 1947 ವರೆಗೂ ವಿ ಕಾಲ್ ಇಟ್ ಆಸ್ ದ ಕ್ರೌನ್ ರೂಲ್. ಸೊ ಇವಾಗ ಈ ಕಂಪನಿ ಆಡಳಿತದಲ್ಲಿ ಬಂತಹ ಮೇಜರ್ ಆಕ್ಟ್ಸ್ ಯಾವ್ಯಾವುದು? ದ ಫಸ್ಟ್ ಆಕ್ಟ್ ತಗೊಂಬಂದಿದ್ದು ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773. ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773 ಏನಿದೆ ಅಲ್ಲ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಕಾರ್ಯಗಳನ್ನ ಅಥವಾ ದ ಆಕ್ಟಿವಿಟೀಸ್ ನ ಕಂಟ್ರೋಲ್ ಮಾಡೋದಕ್ಕೆ ಬ್ರಿಟಿಷ್ ಸರ್ಕಾರ ತಗೊಂಡು ಬಂದಂತಹ ಫಸ್ಟ್ ಆಕ್ಟ್ ಇದು. ದಿಸ್ ಇಸ್ ದ ಫಸ್ಟ್ ಇಂಟರ್ಫಿಯರೆನ್ಸ್ ಬೈ ದ ಬ್ರಿಟಿಷ್ ಗವರ್ನಮೆಂಟ್ ಟು ಕಂಟ್ರೋಲ್ ದಿ ಅಫೇರ್ಸ್ ಆಫ್ ದಿ ಈಸ್ಟ್ ಇಂಡಿಯಾ ಕಂಪನಿ. ಅದಾದ್ಮೇಲೆ ಇಟ್ ಲೇಡ್ ದಿ ಫೌಂಡೇಶನ್ ಆಫ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ. ಸೊ ಮೀನಿಂಗ್ ಟು ಸೇ ಇಲ್ಲಿಂದ ದ ಗವರ್ನರ್ಸ್ ಇದ್ರು, ಗವರ್ನರ್ ಜನರಲ್ಸ್ ಆಗ್ತಾರೆ, ಅವರು ಇಂಡಿಯಾನ ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ಗೆ ತಗೊಂಡೋಗೋದಕ್ಕೆ ಶುರು ಮಾಡ್ತಾರೆ. ದ ಫೌಂಡೇಶನ್ ಆಫ್ ದಿ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್. ಸೊ ಯಾವ ರೀತಿ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್? ದ ಗವರ್ನರ್ ಆಫ್ ಬೆಂಗಾಲ್ ವಾಸ್ ಡೆಸಿಗ್ನೇಟೆಡ್ ಆಸ್ ದ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಸೊ ಗವರ್ನರ್ ಆಫ್ ಬೆಂಗಾಲ್ ನ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಮಾಡ್ತಾರೆ. ಮೀನಿಂಗ್ ಟು ಸೇ ಬಾಂಬೆ ಮತ್ತು ಮದ್ರಾಸ್ ಅಲ್ಲಿ ಇದ್ದಂತಹ ಗವರ್ನರ್ಸ್ ಏನಿದ್ರು ಅವರು ಈ ಗವರ್ನರ್ ಜನರಲ್ ಕೆಳಗಡೆಗೆ ಬರ್ತಾರೆ. ಸಿ ದ ಗವರ್ನರ್ ಜನರಲ್ ವಾಸ್ ಮೇಡ್ ಸುಪೀರಿಯರ್ ಟು ದಿ ಗವರ್ನರ್ಸ್ ಆಫ್ ಬಾಂಬೆ ಅಂಡ್ ಮದ್ರಾಸ್. ಅದರಿಂದಾನೇ ನಾನು ಹೇಳಿದ್ದು ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್. ಸೊ ಎಸ್ಟಾಬ್ಲಿಷ್ಡ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಫ್ 4 members ಅಂಡ್ ದ ಫಸ್ಟ್ ಸಚ್ ಗವರ್ನರ್ ಜನರಲ್ ಯಾವುದು ಆಫ್ ದಿಸ್ ಬೆಂಗಾಲ್ ರೀಜನ್ ವಾಸ್ ಲಾರ್ಡ್ ವ್ಯಾರನ್ ಹೇಸ್ಟಿಂಗ್ಸ್. ಸೊ ಅಲ್ಲಿಗೆ 1773 ಏನ್ ಮಾಡ್ತು? 1773 ಮೊದಲ ಬಾರಿ ದ ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ಗೆ ತಗೊಂಡ್ಬಂತು. ಗವರ್ನರ್ ಆಫ್ ಬೆಂಗಾಲ್ ವಾಸ್ ಮೇಡ್ ಆಸ್ ದಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂಡ್ ದ ಗವರ್ನರ್ಸ್ ಆಫ್ ಬಾಂಬೆ ಅಂಡ್ ಮದ್ರಾಸ್ ಪ್ರಾವಿನ್ಸ್ ಏನಿದ್ರು ಅವ್ರನ್ನ ಈ ಗವರ್ನರ್ ಜನರಲ್ ಕೆಳಗಡೆಗೆ ಅಂಡರ್ ದಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ನ ಕರ್ಕೊಂಡ್ಬಂದ್ರು. ಅಂಡ್ ಫಸ್ಟ್ ಸಚ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಯಾರು? ಇಟ್ ವಾಸ್ ವ್ಯಾರನ್ ಹೇಸ್ಟಿಂಗ್ಸ್. ಅಂಡ್ ಇದರಲ್ಲಿ ಇಟ್ ಆಲ್ಸೋ ಎಸ್ಟಾಬ್ಲಿಷ್ಡ್ ದ ಪ್ರಾವಿಷನ್ ಫಾರ್ ದಿ ಸುಪ್ರೀಂ ಕೋರ್ಟ್ ಅಟ್ ಕಲ್ಕತ್ತಾ. ಸೊ ಎಲಿಜಾ ಇಂಪೆ ವಾಸ್ ದ ಫಸ್ಟ್ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಕಲ್ಕತ್ತಾ. ಸೊ ಎಸ್ಟಾಬ್ಲಿಷ್ಡ್ ಎ ಸುಪ್ರೀಂ ಕೋರ್ಟ್ ಇನ್ ಕಲ್ಕತ್ತಾ, 1 ಚೀಫ್ ಜಸ್ಟಿಸ್ ಅಂಡ್ 3 other ಜಡ್ಜಸ್. ಸೊ ಇದು ಬಂದು ನಮಗೆ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773. ನೆಕ್ಸ್ಟ್ ನಾವು ನೋಡೋದಾದ್ರೆ ನೆಕ್ಸ್ಟ್ ಇಟ್ ಆಲ್ಸೋ 1773 ಆಕ್ಟ್ ಏನ್ ಮಾಡ್ತು? ಇಟ್ ಆಲ್ಸೋ ಪ್ರಾಹಿಬಿಟೆಡ್ ಕಂಪನಿ ಸರ್ವೆಂಟ್ಸ್ ಫ್ರಮ್ ಪ್ರೈವೇಟ್ ಪ್ರಾಕ್ಟೀಸ್. ಸೊ ಒಂದು ಖಾಸಗಿಯಾಗಿ, ಸೊ ಏನು ಭಾರತಕ್ಕೆ ಬರ್ತಾ ಇದ್ರಲ್ಲ ದ ಕಂಪನಿ ಎಂಪ್ಲಾಯೀಸು, ಅವರು ದೇ ಕೆನಾಟ್ ಡೂ ದೇರ್ ಪ್ರೈವೇಟ್ ಟ್ರೇಡ್. ಓನ್ಲಿ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನಿತ್ತು ಅದು ಮಾತ್ರ ಕಂಪನಿ ಟ್ರೇಡ್ಗೆ ಮಾತ್ರ ಇತ್ತೆ ಹೊರತು ದ ಪ್ರೈವೇಟ್ ಸರ್ವೆಂಟ್ಸ್ ಏನಿದ್ರಲ್ಲ ಕಂಪನಿ ಸರ್ವೆಂಟ್ಸು ದೇ ಕೆನಾಟ್ ಡೂ ದೇರ್ ಪ್ರೈವೇಟ್ ಟ್ರೇಡ್ ಅಂತ ಇದು ಬ್ಯಾನ್ ಮಾಡ್ತು. ಸೊ ಗೋಯಿಂಗ್ ಟು ದ ನೆಕ್ಸ್ಟ್ ಆಕ್ಟ್ ವಿಚ್ ಇಸ್ ದ ಪಿಟ್ಸ್ ಇಂಡಿಯಾ ಆಕ್ಟ್ ಆಫ್ 1784. ಸೊ ಆವಾಗ ನಾವೇನ್ ನೋಡಿದ್ವಿ? ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ನೋಡಿದ್ವಿ. ಕೋರ್ಟ್ ಆಫ್ ಡೈರೆಕ್ಟರ್ಸ್ ದೇ ವರ್ ರಿಪೋರ್ಟೆಡ್ ಆನ್ ದಿ ರೆವೆನ್ಯೂ, ಮಿಲಿಟರಿ ಅಂಡ್ ಸಿವಿಲ್ ಅಫೇರ್ಸ್ ರಿಪೋರ್ಟ್ ಕೊಡಬೇಕು ಅಂತ ನೋಡಿದ್ವಿ. ಸೊ ಇವಾಗ ಏನಾಗಿದೆ, ಈ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಜೊತೆಗೇನೆ ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಇನ್ನೊಂದು ಬಾಡಿನ ತಗೊಂಡ್ಬರ್ತಾರೆ. ಕೋರ್ಟ್ ಆಫ್ ಡೈರೆಕ್ಟರ್ಸ್ ಜೊತೆಗೆ ಇನ್ನೊಂದು ಬಾಡಿ ಬೋರ್ಡ್ ಆಫ್ ಕಂಟ್ರೋಲ್, ನಿಯಂತ್ರಣ ಮಂಡಳಿ. ಸೊ ಏನಕ್ಕಿದು ನಿಯಂತ್ರಣ ಮಂಡಳಿ ತಗೊಂಡ್ಬರ್ತಾರೆ? ಸಿ ಬೋರ್ಡ್ ಆಫ್ ಕಂಟ್ರೋಲ್ ಟು ಮ್ಯಾನೇಜ್ ದಿ ಪೊಲಿಟಿಕಲ್ ಫಂಕ್ಷನ್, ವೇರ್ ಆಸ್ ಬೋರ್ಡ್ ಆಫ್ ಕಂಟ್ರೋಲ್ ಏನಿದೆ ಗಿವನ್ ಕಂಪ್ಲೀಟ್ ಕಂಟ್ರೋಲ್ ಓವರ್ ದಿ ಸಿವಿಲ್, ಮಿಲಿಟರಿ ಅಂಡ್ ರೆವಿನ್ಯೂ
ಆಪರೇಷನ್ಸ್. ಸಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಮೊದಲೇನಿದ್ರಲ್ಲ ದೇ ವರ್ ಲಿಮಿಟೆಡ್ ಓನ್ಲಿ ಟು ಕಮರ್ಷಿಯಲ್ ಆಕ್ಟಿವಿಟೀಸ್. ಅಂದ್ರೆ ಮೊದಲು ಏನು ಈ ಕಂಪನಿದು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಏನಿದ್ರು ಅವರು ಓನ್ಲಿ ದ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾತ್ರ ನೋಡ್ಕೋಬಹುದಾಗಿತ್ತು. ಸೊ ಈ ಕಂಪನಿ ನಿರ್ದೇಶಕರು ಏನಿದ್ರಲ್ಲ ಹಳೆ ಕಂಪನಿ ಲೈಕ್ ಆ ಕಂಪನಿಲಿ ಮೊದಲಿಂದ ಇದ್ರಲ್ಲ ಅವರು ಬರೀ ವಾಣಿಜ್ಯ ವ್ಯವಹಾರಗಳು ನೋಡ್ಕೋಬಹುದಾಗಿತ್ತು. ಇವಾಗ ಹೊಸದಾಗಿ ಕ್ರಿಯೇಟ್ ಆದಂತಹ ಈ ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಏನಿದೆ ಅದು ಕಂಪ್ಲೀಟ್ ಆಗಿ ಸಿವಿಲ್, ಮಿಲಿಟರಿ ಮತ್ತೆ ರೆವಿನ್ಯೂ ಆಪರೇಷನ್ಸ್ ನ ನೋಡ್ಕೊಳ್ಳೋದಕ್ಕೆ ಬೋರ್ಡ್ ಆಫ್ ಕಂಟ್ರೋಲ್ ಬಂತು. ಸೊ ಅಲ್ಲಿಗೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇದ್ದಾರೆ, ಬೋರ್ಡ್ ಆಫ್ ಕಂಟ್ರೋಲ್ ಇದೆ. ದಟ್ ಈಸ್ ವೈ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಡ್ಯುಯಲ್ ರೂಲ್. ಸೊ ಇಲ್ಲಿ ಇಬ್ರು, ಸೊ ಬೇಸಿಕಲಿ ಇಬ್ರು ಡ್ಯುಯಲ್ ಕಂಟ್ರೋಲ್ ಶುರು ಆಗುತ್ತೆ ಇಲ್ಲಿ, ಬೋರ್ಡ್ ಆಫ್ ಕಂಟ್ರೋಲ್ ಅಂಡ್ ದ ಕೋರ್ಟ್ ಆಫ್ ಡೈರೆಕ್ಟರ್ಸ್. ಅಂಡ್ ಫಾರ್ ದ ಫಸ್ಟ್ ಟೈಮ್ ಕಂಪನಿ ಟೆರಿಟರೀಸ್ ವರ್ ಟರ್ಮ್ಡ್ ಆಸ್ ದಿ ಬ್ರಿಟಿಷ್ ಪೊಸೆಷನ್ಸ್ ಇನ್ ಇಂಡಿಯಾ. ಅಂದ್ರೆ ಏನಪ್ಪಾ ಅದರ ಅರ್ಥ, ಬ್ರಿಟಿಷ್ ಸ್ವಾಮ್ಯಕ್ಕೆ ಒಳಪಟ್ಟಂತಹ ಪ್ರದೇಶಗಳು. ಸೊ ಬೋರ್ಡ್ ಆಫ್ ಕಂಟ್ರೋಲ್ ಬಂತು, ಅದನ್ನ ಬೋರ್ಡ್ ಆಫ್ ಕಂಟ್ರೋಲ್, ಕೋರ್ಟ್ ಆಫ್ ಡೈರೆಕ್ಟರ್ಸ್. ಫಸ್ಟ್ ಏನ್ ಮಾಡಿದ್ರು, ಜಸ್ಟ್ ಅಡ್ಮಿನಿಸ್ಟ್ರೇಷನ್ ಕಂಟ್ರೋಲ್ ತಗೊಂಡ್ಬಂದ್ರು. ಯಾವಾಗ 1773 ನಲ್ಲಿ. 1784 ಬರೋಷಗೆ ಏನ್ ಮಾಡಿದ್ರು, ಡ್ಯುಯಲ್ ಅಡ್ಮಿನಿಸ್ಟ್ರೇಷನ್ ತಗೊಂಡ್ಬಂದು ಕೋರ್ಟ್ ಆಫ್ ಡೈರೆಕ್ಟರ್ಸ್, ಬೋರ್ಡ್ ಆಫ್ ಕಂಟ್ರೋಲ್ ಅಂತ ತಗೊಂಡ್ಬಂದು. ಸೊ ಇವ್ರಿಗೆ ಬರೀ ಕಮರ್ಷಿಯಲ್ ಆಕ್ಟಿವಿಟಿ, ಯಾರಿಗೆ, ಕೋರ್ಟ್ ಆಫ್ ಡೈರೆಕ್ಟರ್ಸ್ಗೆ. ವೆರಾಸ್ ಬೋರ್ಡ್ ಆಫ್ ಕಂಟ್ರೋಲ್ಗೆ ದ ಎಂಟೈರ್ ಸಿವಿಲ್ ಮಿಲಿಟರಿ ಅಡ್ಮಿನಿಸ್ಟ್ರೇಷನ್ ಕೊಟ್ಟು ಡ್ಯುಯಲ್ ಅಡ್ಮಿನಿಸ್ಟ್ರೇಷನ್ ಮಾಡಿದ್ರು. ಅಂಡ್ ಇಂಡಿಯಾ ಏನಿತ್ತು ದ ಪೊಸೆಷನ್ಸ್ ಟೆರಿಟರೀಸ್ ದೇ ವರ್ ಕಾಲ್ಡ್ ಆಸ್ ದಿ ಬ್ರಿಟಿಷ್ ಪೊಸೆಷನ್ಸ್ ಇನ್ ಇಂಡಿಯಾ. ಅಂಡ್ ದೆನ್ ನೆಕ್ಸ್ಟ್ ಬಂದು ಚಾರ್ಟರ್ ಆಕ್ಟ್ ಆಫ್ 1813. ಸೊ ಈ ಚಾರ್ಟರ್ ಆಕ್ಟ್ ಆಫ್ 1813 ಏನಿದೆ ಇದು ಬಂದು ಏನು 15 ವರ್ಷಕ್ಕೊಂದ್ಸತಿ ರಿನ್ಯೂವಲ್ ಮಾಡ್ಕೊಂತ ಬರ್ತಾ ಇರ್ತಾರಲ್ಲ ಆ ತರ ರಿನ್ಯೂವಲ್ ಅಲ್ಲೇ ಬರುತ್ತೆ. ಸೊ 1813 ನಲ್ಲಿ ನಾವು ಗುರ್ತಿಟ್ಕೋಬೇಕಾಗಿರೋದು ಏನಪ್ಪಾ ಅಂತ ಅಂದ್ರೆ 2 ಮೇಜರ್ ಥಿಂಗ್ಸ್. ಒಂದು ಬಂದು ದ ಮೊನೋಪೊಲಿ ಆಫ್ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಎಂಡೆಡ್. ದ ಮೊನೋಪೊಲಿ ಆಫ್ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಎಂಡೆಡ್. ಸೊ ಮೊನೋಪೊಲಿ ಎಂಡೆಡ್ ಅಂದ್ರೆ ಏನು, ಇಲ್ಲಿವರೆಗೂ ಬೇರೆ ಕಂಪನಿಗಳು ಬರ್ತಾ ಇರ್ಲಿಲ್ಲ. ಇವಾಗ ಬರೀ ಈಸ್ಟ್ ಇಂಡಿಯಾ ಕಂಪನಿ ಹತ್ರ ಏನ್ ಬರ್ತಾ ಇತ್ತು ಆ ಮೊನೋಪೊಲಿನ ಎಂಡ್ ಮಾಡಿ ಇವಾಗ ಎಲ್ಲಾ ಕಂಪನಿಗಳು ಇಂಡಿಯಾಗೆ ಬಂದು ದೇ ಕ್ಯಾನ್ ಡೂ ದ ಬಿಸ್ನೆಸ್. ಬಟ್ ಮೊನೋಪೊಲಿ ಎಂಡ್ ಆಯ್ತು ಎಕ್ಸೆಪ್ಟ್ ಫಾರ್ 2 ಥಿಂಗ್ಸ್. ಎಕ್ಸೆಪ್ಟ್ ಫಾರ್ ಟ್ರೇಡ್ ವಿತ್ ಚೈನಾ ಅಂಡ್ ಟ್ರೇಡ್ ಇನ್ ಟೀ ನಲ್ಲಿ ಮತ್ತೆ ಚೈನಾ ಜೊತೆ ಏನು ವ್ಯವಹಾರ ಇತ್ತು ಆರ್ ಏನು ವ್ಯಾಪಾರ ನಡೀತಾ ಇತ್ತು ದಟ್ ಒನ್ ವಾಸ್ ಕೆಪ್ಟ್ ಇಂಟ್ಯಾಕ್ಟ್. ಸೊ ಎಂಟೈರ್ ಮೊನೋಪೊಲಿ ಹೋಗಿಲ್ಲ, ಬಟ್ ಮೊನೋಪೊಲಿ ಬ್ರೇಕ್ ಆಯ್ತು. ಸೊ ಇಟ್ ಎಂಡೆಡ್ ದಿ ಮೊನೋಪೊಲಿ ಆಫ್ ದಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂಡ್ ಇಟ್ ಎಕ್ಸ್ಟೆಂಡೆಡ್ ದಿ ಕಂಪನಿ ರೂಲ್ ಫಾರ್ ಅನದರ್ 20 years. ನೆಕ್ಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ ಇಟ್ ಆಲ್ಸೋ ಅಲೋಡ್ ಫಾರ್ ದಿ ಕ್ರಿಶ್ಚಿಯನ್ ಮಿಷನರೀಸ್ ಟು ಕಮ್ ಟು ಇಂಡಿಯಾ. ಸೊ ಕ್ರಿಶ್ಚಿಯನ್ ಮಿಷನರೀಸು ಇಂಡಿಯಾಗೆ ಬಂದು ಅವ್ರೇನೋ ಒಂದು ಈ ಧಾರ್ಮಿಕ ಸುಧಾರಣೆಗಳು ಉತ್ತೇಜನ ಮಾಡೋದಕ್ಕಿರ್ಬೋದು ಅಥವಾ ಟು ಪ್ರೀಚ್ ದ ರಿಲಿಜನ್ ಅವ್ರಿಗೆ ಇಲ್ಲಿ ಬಂದು ಅನುಮತಿ ಮಾಡಿಕೊಡಲಾಯಿತು. ಅಂಡ್ ಲಾಸ್ಟ್ಲಿ ಇಂಡಿಯನ್ ಎಜುಕೇಶನ್ಗೆ ಅಂತ ಹೇಳಿ 1 ಲಕ್ಷ ರೂಪಾಯಿನ ಕಂಪನಿ ಮೀಸಲಿಡಬೇಕು. ದೇ ಹ್ಯಾವ್ ಟು ಇನ್ವೆಸ್ಟ್ 1 lakh rupees ಫಾರ್ ದ ಎಜುಕೇಶನ್ ಆಫ್ ಇಂಡಿಯನ್ಸ್ ಅಂತ ಹೇಳಿ ಈ ಒಂದು ಚಾರ್ಟರ್ ಆಕ್ಟ್ ಆಫ್ 1813 ಅಲ್ಲಿ ಅದು ಮಾಡಿಕೊಡ್ತು. ಸೊ ಚಾರ್ಟರ್ ಆಕ್ಟ್ 1813 ಈಸ್ ಒನ್ ಆಫ್ ದಿ ಮೇಜರ್ ಆಕ್ಟ್ಸ್. ಏನಕ್ಕಪ್ಪ ಅಂತಂದ್ರೆ ಫಾರ್ 3 or 4 reasons. ಫಸ್ಟ್ ರೀಸನ್ ಏನು, ಇಟ್ ಎಂಡೆಡ್ ದಿ ಕಂಪನೀಸ್ ಮೊನೋಪೊಲಿ. ಸೊ ಈಸ್ಟ್ ಇಂಡಿಯಾ ಕಂಪನಿ ಏಕಸ್ವಾಮ್ಯ ಅಂತ ಏನ್ ಕರಿತೀವಲ್ಲ ಆ ಏಕಸ್ವಾಮ್ಯನ ಇದು ಕೊನೆಗೊಳಿಸಿತು. ಸೊ ಎಕ್ಸೆಪ್ಟ್ ಫಾರ್ ಟ್ರೇಡ್ ವಿತ್ ಚೈನಾ ಅಂಡ್ ಟ್ರೇಡ್ ಇನ್ ಟೀ ಅದನ್ನ ಕೊನೆಗೊಳಿಸ್ತು. ನೆಕ್ಸ್ಟ್ ಇದು 1 ಲಕ್ಷ ರೂಪಾಯಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಇಂಡಿಯಾದಲ್ಲಿ ಎಜುಕೇಶನ್ಗೆ 1 ಲಕ್ಷ ರೂಪಾಯಿ ಮೀಸಲಿಡಬೇಕು ಅಂತ ಮಾಡ್ತು. ನೆಕ್ಸ್ಟ್ ಕ್ರಿಶ್ಚಿಯನ್ ಮಿಷನರೀಸ್ ನ ಭಾರತಕ್ಕೆ ಇದು ಬರೋದಕ್ಕೆ ಅನುವು ಮಾಡಿ ಕೊಡ್ತು. ಸೊ ಚಾರ್ಟರ್ ಆಕ್ಟ್ ಆಫ್ 1813. ನೆಕ್ಸ್ಟ್ ಬಂದು ಚಾರ್ಟರ್ ಆಕ್ಟ್ ಆಫ್ 1833. ಸೊ ದಿ ಚಾರ್ಟರ್ ಆಕ್ಟ್ ಆಫ್ 1833 ಏನಿದೆ ಇಟ್ ಮೇಡ್ ದ ಗವರ್ನರ್ ಆಫ್ ಬೆಂಗಾಲ್ ಆಸ್ ದ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಸೊ ಫಸ್ಟ್ ನಾವೇನ್ ನೋಡಿದ್ವಿ, ಗವರ್ನರ್ ಇದ್ದದ್ದು ಗವರ್ನರ್ ಆಫ್ ಬೆಂಗಾಲ್ ಅಂತ ಮಾಡಿದ್ವಿ. ಇವಾಗ ಗವರ್ನರ್ ಆಫ್ ಬೆಂಗಾಲ್ ಹ್ಯಾಸ್ ಬೀನ್ ಮೇಡ್ ಆಸ್ ದ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಅಂಡ್ ಫಸ್ಟ್ ಸಚ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ವಾಸ್ ದಿ ವಿಲಿಯಂ ಬೆಂಟಿಕ್. ಸೊ ಫಸ್ಟ್ ಸಚ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಯಾರು, ದ ಫಸ್ಟ್ ಸಚ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಬಂದು ವಿಲಿಯಂ ಬೆಂಟಿಕ್. ಅಂಡ್ 1813 ಅಲ್ಲಿ ನಾವೇನ್ ನೋಡಿದ್ವಿ, ದ ಈಸ್ಟ್ ಇಂಡಿಯಾ ಕಂಪನಿದು ಮೊನೋಪೊಲಿ ತೆಗೆದಿದ್ರು, ಬಟ್ ಟ್ರೇಡ್ ಇನ್ ಟೀ ಅಂಡ್ ಚೈನಾ ಇಂಟ್ಯಾಕ್ಟ್ ಆಗಿತ್ತು. ಬಟ್ ಹಿಯರ್ ದ ಎಂಟೈರ್ ಈಸ್ಟ್ ಇಂಡಿಯಾ ಕಂಪನೀಸ್ ಅಡ್ಮಿನಿಸ್ಟ್ರೇಷನ್ ಏನಿದೆ ಇಟ್ ವಾಸ್ ಎಂಡೆಡ್ ಫಾರ್ ಕಮರ್ಷಿಯಲ್ ಆಕ್ಟಿವಿಟೀಸ್. ದ ಎಂಟೈರ್ ಕಮರ್ಷಿಯಲ್ ಫಂಕ್ಷನ್ಸ್ ಏನಿದೆ ಅದು ಹೋಗಿ ಇಟ್ ವಾಸ್ ಮೇಡ್ ಪ್ಯೂರ್ಲಿ ಎ ಅಡ್ಮಿನಿಸ್ಟ್ರೇಟಿವ್ ಬಾಡಿ. ಸೊ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಮೇಡ್ ಪ್ಯೂರ್ಲಿ ಎ ಅಡ್ಮಿನಿಸ್ಟ್ರೇಟಿವ್ ಬಾಡಿ ವಿತ್ ಇಟ್ಸ್ ಕಮರ್ಷಿಯಲ್ ಫಂಕ್ಷನ್ಸ್ ಅಬಾಲಿಷ್ಡ್. ಸೊ ಎಂಟೈರ್ ಆಗಿ ಇದು ಸಂಪೂರ್ಣವಾಗಿ ಆಡಳಿತಾತ್ಮಕ ಸಂಸ್ಥೆಯನ್ನಾಗಿ ಮಾಡಿದ್ರು, ಅದರ ವಾಣಿಜ್ಯ ಕಾರ್ಯಗಳನ್ನು
ಕೊನೆಗೊಳಿಸಲಾಯಿತು, ರದ್ದುಗೊಳಿಸಲಾಯಿತು. ಮೀನಿಂಗ್ ಟು ಸೇ ಫ್ರಮ್ 1833 ಆಕ್ಟ್ ಆನ್ವರ್ಡ್ಸ್ ದ ಈಸ್ಟ್ ಇಂಡಿಯಾ ಕಂಪನಿ ಏನಿದೆ, ಇಟ್ ಈಸ್ ಗೋಯಿಂಗ್ ಟು ಬಿ ಎ ಪ್ಯೂರ್ಲಿ ಅಡ್ಮಿನಿಸ್ಟ್ರೇಟಿವ್ ಬಾಡಿ and all of its commercial activities were abolished. And lastly, it also attempted to introduce open competition for civil services. So ಭಾರತದಲ್ಲಿ ICS ಅಂತ ಏನಿತ್ತಲ್ವ ಮೊದಲು, ಅದಕ್ಕೆ ಓಪನ್ ಕಾಂಪಿಟಿಷನ್ ತಗೊಂಬರೋದಕ್ಕೆ ಇದು ಟ್ರೈ ಮಾಡ್ತು. ಬಟ್ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಪೋಸಿಷನ್ ಇಂದ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಆಗಲಿಲ್ಲ. ಸೊ ವೆನ್ ವಾಸ್ ದಿ ಫಸ್ಟ್ ಟೈಮ್ when it was tried to implement open competition for civil services, it was in the year 1833, Charter Act of 1833. But due to opposition from the Court of Directors, the Charter Act did not implement this provision. So 1833 Act ಅಲ್ಲಿ ಏನಪ್ಪ ನಮಗೆ ಸಿಗ್ನಿಫಿಕೆಂಟ್ ಫೀಚರ್ಸ್ ಏನಪ್ಪ ಅಂತಂದ್ರೆ ಟೋಟಲಿ ಮೂರಿದೆ. ಒಂದು ಬಂದು ಗವರ್ನರ್ ಆಫ್ ಬೆಂಗಾಲ್ ವಾಸ್ ಮೇಡ್ ಆಸ್ ದಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ವಾಸ್ ಮೇಡ್ ಆಸ್ ದಿ ಗವರ್ನರ್ ಜನರಲ್ ಆಫ್ ಇಂಡಿಯಾ. And first such Governor General of India was the Lord William Bentinck. Second ಬಂದು 1813 ಅಲ್ಲಿ ಏನು ಮೊನೋಪೋಲಿ ಎಂಡ್ ಆಗಿತ್ತು, ಎಕ್ಸೆಪ್ಟ್ ಫಾರ್ ಟೀ ಅಂಡ್ ವಿತ್ ಚೈನಾ, ಇಲ್ಲಿ ದ ಎಂಟೈರ್ ಕಮರ್ಷಿಯಲ್ ಆಕ್ಟಿವಿಟೀಸ್ ವರ್ ಅಬಾಲಿಷ್ಡ್ ಅಂಡ್ ಈಸ್ಟ್ ಇಂಡಿಯಾ ಕಂಪನಿ ಬಿಕೇಮ್ ಪ್ಯೂರ್ಲಿ ಎ administrative body and all the commercial functions were abolished. And the last one, it tried to or it attempted to introduce what is called as open competition. So mukta spardhe anta naven karitivala, open competition, meaning to say anybody can write this examination, anybody can attempt this examination. So adu enittu adanna attempt ಮಾಡೋದಕ್ಕೆ ಟ್ರೈ ಮಾಡಿದ್ರು, but it was not introduced because of the opposition from the court of directors. Next ನಾವು ನೋಡೋದಾದ್ರೆ 1813 ಆದ್ಮೇಲಿಂದ 1853 the Charter Act of 1853. ಸೊ ಇದು ನಾವು ನೋಡೋದಾದ್ರೆ ಏನು ಈಸ್ಟ್ ಇಂಡಿಯಾ ಕಂಪನಿ ಅಡ್ಮಿನಿಸ್ಟ್ರೇಷನ್ ಏನಿತ್ತು, ಈಸ್ಟ್ ಇಂಡಿಯಾ ಕಂಪನಿ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಬಂದಂತಹ ದ ಆಕ್ಟ್, ದ ಲಾಸ್ಟ್ ಆಕ್ಟ್, ಇದಾದ್ಮೇಲೆ ಬರೋದು ನಮ್ಗೆ ಏನಾಗುತ್ತೆ, ಇಟ್ ವಿಲ್ ಆಲ್ ಬಿ ದ ಕ್ರೌನ್ ರೂಲ್ ಅಲ್ಲಿ ನಾವು ನೋಡ್ತೀವಿ. ಸೊ ಚಾರ್ಟರ್ ಆಕ್ಟ್ ಆಫ್ 1853. ಸೊ ವರ್ಚುವಲಿ ಎಸ್ಟಾಬ್ಲಿಷ್ಡ್ ಎ ಸಪರೇಟ್ ಗವರ್ನರ್ ಜನರಲ್ಸ್ ಲೆಜಿಸ್ಲೇಟಿವ್ ಕೌನ್ಸಿಲ್ ವಿಚ್ ಲೇಟರ್ ಕೇಮ್ ಟು ಬಿ ನೋನ್ ಆಸ್ ದ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಸೊ ಭಾರತೀಯ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಥವಾ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಸೊ ಬೇಸಿಕಲಿ ಇಟ್ ವಾಸ್ ಎ ಸ್ಪೆಷಲ್ ಮೆಕ್ಯಾನಿಸಮ್ ಟು ಲೆಜಿಸ್ಲೇಟ್, ಒಂದು ಶಾಸನ ಮಾಡೋದಕ್ಕೆ ಒಂದು ಸ್ಪೆಷಲ್ ಮೆಕ್ಯಾನಿಸಮ್. ಸೊ ಇವಾಗಿನ ತರ ಏನು ನಮ್ಮ ಶಾಸಕರು ಅಥವಾ ಸಂಸದರು ಅಂತ ಏನಿದ್ದಾರೆ ಆ ತರ ಅಲ್ದಿದ್ರು, ಬಟ್ ಇನ್ ಎಸ್ ವೇ ಇಟ್ ವಾಸ್ ಎ ಸ್ಪೆಷಲ್ ಮೆಕ್ಯಾನಿಸಮ್ ಟು ಮೇಕ್ ದ laws, legislations, etc. And ಏನು 1833 ನಲ್ಲಿ ಬಿಕಾಸ್ ಆಫ್ ದಿ ಅಪೋಸಿಷನ್ ಫ್ರಮ್ ದಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ನಿಂತೋಗಿತ್ತು, ಹಿಯರ್ ಫೈನಲಿ ಬಿಕಾಸ್ ಆಫ್ ದಿ ಮೆಕಲೆ ಕಮಿಟಿ the open competition for civil services were introduced. So the open competition for civil services was introduced in the year 1853, and finally it provided for a provisional representation in the Indian Legislative Council. So yarar bandru, 4 out of the 6 ILC members were appointed by the provincial governments of Bombay, Madras, Bengal and Agra. So 4 out of 6 ILC members, even 4 provisionals in the or provinces in the alli avaru ನಾಮನಿರ್ದೇಶನ ಓನ್ಲಿ, ಇಟ್ ಇಸ್ ನಾಟ್ ಲೈಕ್ ಎಲೆಕ್ಷನ್ ಎಲ್ಲ ಇಲ್ಲ, ದೇ ವರ್ ಆಲ್ ಅಪಾಯಿಂಟೆಡ್. ಸೊ ಈ ತರ ಬಂತು. ಸೊ ಫೈನಲಿ 1853 ಆಕ್ಟ್ ಏನಪ್ಪಾ ಮಾಡ್ತು ಅಂತ ಅಂದ್ರೆ, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಓಪನ್ ಕಾಂಪಿಟೇಷನ್ ಫಾರ್ ದಿ ಸಿವಿಲ್ ಸರ್ವಿಸಸ್. ಸೊ ಒಂದು ಈ ನಾಗರಿಕ ಹುದ್ದೆಗಳೇನಿದೆ, ನಾಗರಿಕ ಸೇವೆ ಹುದ್ದೆಗಳೇನಿದೆ ಅದಕ್ಕೆ ಮುಕ್ತ ಸ್ಪರ್ಧೆಯನ್ನ ಇದು ತಗೊಂಡ್ ಬಂತು. ಅಂಡ್ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಒಂದನ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತು. ಅಂಡ್ 4 out of 6 ಮೆಂಬರ್ಸ್ನ ಅಪಾಯಿಂಟ್ ಮಾಡೋದಕ್ಕೆ ಇದರಲ್ಲಿ ಅವಕಾಶನ ಕೊಡಲಾಗಿತ್ತು. ಸೊ ಟೋಟಲಿ ಚಾರ್ಟರ್ ಆಕ್ಟ್ ಆಫ್ 1853. ನೆಕ್ಸ್ಟ್ ವಿ ಹ್ಯಾವ್ ದ ಬ್ರಿಟಿಷ್ ಕ್ರೌನ್ ಅಡ್ಮಿನಿಸ್ಟ್ರೇಷನ್. ಸೊ ನೌ ಇಫ್ ವಿ ಲುಕ್ ಅಟ್ ದಿಸ್ ಒನ್, ಸೊ ಟೋಟಲಿ ಬಿಫೋರ್ ವಿ ಗೋ ಟು ದಟ್ ಕ್ರೌನ್ ರೂಲ್, ವಿ ಹ್ಯಾವ್ ಫಸ್ಟ್ ಬಂದು ಗವರ್ನರ್ ಆಫ್ ಬೆಂಗಾಲ್ ವಿಲ್ ಗೋ ಆನ್ ಟು ಬಿಕಮ್ ದಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ and the first administration, centralized administration. Next we have the dual administration, board of control and court of directors. ಅದಾದ್ಮೇಲಿಂದ 1813 ಆಕ್ಟ್ ಅಂತ ಏನಿದೆ, 1813 ಆಕ್ಟ್ ಅಲ್ಲಿ ವಿ ಹ್ಯಾವ್ ದಿ ಕಂಪನೀಸ್ ಮೊನೋಪೋಲಿ ಎಂಡ್ ಆಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ದಿ 1 lakh rupees ಇಂಡಿಯನ್ ಎಜುಕೇಶನ್ಗೆ ಕೊಡಬೇಕು. ನೆಕ್ಸ್ಟ್ ದ ಕ್ರಿಶ್ಚಿಯನ್ ಮಿಷನರೀಸ್ ವರ್ ಅಲೋಡ್. And then we have the 1833 act where the governor general of Bengal was made as the governor general of India, and the entire commercial activities of the East India Company were abolished and it purely became a administrative body. It tried to introduce what is called as open competition ತಗೊಂಬರ ಟ್ರೈ ಮಾಡ್ತು, ಬಟ್ ಇದರಲ್ಲಿ
ಆಗಲಿಲ್ಲ. And finally we have what is called as the Government of India, the Charter Act of 1853. In the Charter Act of 1853, the first time we have the open competition was introduced based on the Macaulay Committee, and then it also provided for a special measures or special mechanism for legislation. So it established what is called as the Governor General's Legislative Council anta martu, which later went on to become the Indian Legislative Council. Adaralli 4 out of 6 members were appointed. So then we have the Government of India Act of 1858. So ಏನು ರೀಸನ್ನು ವೈ 1853 ನಲ್ಲಿ ಬಂದಿತ್ತಲ್ವಾ, ಇಮಿಡಿಯೇಟ್ಲಿ ವೈ ಅಗೈನ್ ಇನ್ 1858. ಸೊ ಯಾಕೆ 1858 ಅಲ್ಲಿ ಬಂತು? ಆಸ್ ಐ ಆಲ್ರೆಡಿ ಟೋಲ್ಡ್, 1857 ಸಿಪಾಯಿ ದಂಗೆ ಅಥವಾ ಸಿಪಾಯಿ ಮ್ಯೂಟಿನಿ ಆಯಿತು, ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಸೊ ಆ ರಿವೋಲ್ಟ್ ಇಂದ ಏನಾಯಿತು, ದ ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಏನಿದೆ ಈಸ್ಟ್ ಇಂಡಿಯಾ ಕಂಪನಿಯಿಂದ ಇಟ್ ವಾಸ್ ಶಿಫ್ಟೆಡ್ ಟು ದ ಬ್ರಿಟಿಷ್ ಕ್ರೌನ್. ಸೊ ಇಟ್ ಟೋಟಲಿ ಡೈರೆಕ್ಟ್ ಕ್ವೀನ್ ರೂಲ್. ಸೊ ಇಟ್ ನೇರ ರಾಣಿಯ ಆಳ್ವಿಕೆ. ಸೊ ಇವಾಗ ಏನಾಯಿತು, ಈಸ್ಟ್ ಇಂಡಿಯಾ ಕಂಪನಿ totally it was abolished. All the powers were shifted to the crown. Abolished board of control and court of directors. So ಏನು 1784 ಪಿಟ್ಸ್ ಇಂಡಿಯಾ ಆಕ್ಟ್ ಅಲ್ಲಿ ನಾವೇನು ನೋಡಿದ್ವಿ, ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಒಂದು ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ, ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಒಂದು ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ, ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಒಂದು ತಗೊಂಡ್ಬಂದು ಫಾರ್ ಆಲ್ ದಿ ಮಿಲಿಟರಿ ರೆಗ್ಯುಲರ್ ಪೊಲಿಟಿಕಲ್ ಅಫೇರ್ಸ್ಗೆ ಅಂತ ಏನು ತಗೊಂಡ್ಬಂದಿದ್ರು, ದ ಡ್ಯೂಯಲ್ ಕಂಟ್ರೋಲ್ ಆರ್ ದ ಡ್ಯೂಯಲ್ ಅಡ್ಮಿನಿಸ್ಟ್ರೇಷನ್, ಆಲ್ ಆಫ್ ದಟ್ ವಾಸ್ ಅಬಾಲಿಷ್ಡ್. ಸೊ ಹೂ ಡು ವಿ ಹ್ಯಾವ್ ನೌ? So we have the Governor General of India anta enittu, it was changed to the Viceroy of India. See, Governor General of India anta enittu, it became the Viceroy of India. Ivaga illi we have the Queen. So Viceroy gu Queen gu madhya yaru bartare? We have the establishment of a Secretary of State for India. Secretary of State for India, who was a member of the British Parliament. Who was a member of the British Parliament and is directly answerable to the Queen. So ಇವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ we create a 15-member body also. See, Secretary of State established with complete administrative authority. He was a member of the British Cabinet. He was a member of the British Cabinet. Established a 15-member Council of India to assist the Secretary of State. Established a 15-member body to assist the Secretary of State. Obviously, Secretary of State was the chairman. So Secretary of State was the chairman of the council. So ಏನು ಮಾಡ್ತಿದ್ರು 1858 Act, it abolished the entire East India Company and all of its power for shifted to the crown. ಸೊ ಎಲ್ಲ ನೇರವಾಗಿ ರಾಣಿಯ ಆಳ್ವಿಕೆಗೆ ಬರೋದಕ್ಕೆ ಶುರುವಾಯಿತು. ಈಸ್ಟ್ ಇಂಡಿಯಾ ಕಂಪನಿ ಅಂತ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ರದ್ದುಗೊಳಿಸಲಾಯಿತು. ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಏನಿದ್ರು, he went on to become the Viceroy of India and Lord Canning became the first such Viceroy of India. ಸೊ ಇವಾಗ ರಾಣಿ ಆಳ್ವಿಕೆ ಬಂತು, ಇಲ್ಲಿ ವೈಸ್ರಾಯ್ ಬಂದರು. ಸೊ ವೈಸ್ರಾಯ್ ರಾಣಿ ಮಧ್ಯದಲ್ಲಿ ಯಾರು ಬಂದರು? ವಿ ಹ್ಯಾವ್ ದಿ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ, ಹೂ ವಾಸ್ ದ ಮೆಂಬರ್ ಆಫ್ ದಿ ಬ್ರಿಟಿಷ್ ಕ್ಯಾಬಿನೆಟ್. ಅಂಡ್ ಟು ಅಸಿಸ್ಟ್ ಸೆಕ್ರೆಟರಿ ಆಫ್ ಸ್ಟೇಟ್ ವಿ ಹ್ಯಾವ್ ಎ 15-member council to assist the Secretary of State. Secretary of State was directly answerable to the Queen or the British Parliament. So this is your Government of India Act 1858. Next we have the Government of Indian Council Act of 1861. Indian Council Act of 1861. So ನಾವು ಇಲ್ಲಿ ನೋಡೋದಾದ್ರೆ, provided for the Viceroy to nominate Indians to the Indian Legislative Council. ಸೊ ಆವಾಗೇ ನಾವು ನೋಡಿದ್ವಿ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಒಂದು ಬಂತು, 4 out of 6 members were appointed from the provinces ಅಂತ ನೋಡಿದ್ವಿ. ಇವಾಗ ಅದಕ್ಕೆ Viceroy can nominate the Indians. Decentralization of powers by restoring legislative powers to provincial governments of Madras and Bombay. So ಏನು ಬಾಂಬೆ ಅಂಡ್ ಮದ್ರಾಸ್ನ ಅಂಡರ್ ದಿಸ್ ದ ಬೆಂಗಾಲ್ ಗವರ್ನರ್ ಏನು ತಗೊಂಬಂದಿದ್ರಲ್ವಾ ಇನ್ ದ ಬಿಗಿನಿಂಗ್ ಅಲ್ಲಿ. ಸೊ ಯಾವಾಗ ದ ಗವರ್ನರ್ ಬಿಕೇಮ್ ದಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಮಾಡಿದ್ವಿ, ಅಂಡ್ ದೆನ್ ವಿ ಆಲ್ಸೋ ಟೋಲ್ಡ್ ದ ಗವರ್ನರ್ಸ್ ಆಫ್ ಬಾಂಬೆ ಅಂಡ್ ಮದ್ರಾಸ್ ವರ್ ಅಂಡರ್ ದಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಏನು ತಗೊಂಬಂದು ಸೆಂಟ್ರಲೈಸೇಷನ್ ಏನು ಮಾಡಕ್ ಹೋಗಿದ್ವಿ. ಇವಾಗ ಅಧಿಕಾರ ವಿಕೇಂದ್ರೀಕರಣನ ಇಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಅಧಿಕಾರ ವಿಕೇಂದ್ರೀಕರಣ. ಸೊ ಸೆಂಟ್ರಲೈಸೇಷನ್ ಏನಾಗಿತ್ತು ಅದನ್ನ ಇವಾಗ ಡಿಸೆಂಟ್ರಲೈಸೇಷನ್ ಮಾಡ್ತೀವಿ. ನ್ಯೂ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ವರ್ ಎಸ್ಟಾಬ್ಲಿಷ್ ಫಾರ್ ದಿ ಬೆಂಗಾಲ್, ನಾರ್ತ್ ವೆಸ್ಟರ್ನ್ ಫ್ರಂಟಿಯರ್ ಪ್ರಾವಿನ್ಸ್ ಅಂಡ್ ದಿ ಪಂಜಾಬ್. ಸೊ ನಾರ್ತ್ ವೆಸ್ಟರ್ನ್ ಫ್ರಂಟಿಯರ್ ಪ್ರಾವಿನ್ಸ್ ಅಂತ ಅಂದ್ರೆ ಇಲ್ಲಿ ಬರುತ್ತೆ, ಈ ಬೆಲ್ಟ್ ಅಲ್ಲಿ ಬರುತ್ತೆ. ಸೊ ದಟ್ ಈಸ್ ಯುವರ್ ನಾರ್ತ್ ವೆಸ್ಟರ್ನ್ ಫ್ರಂಟಿಯರ್ ಪ್ರಾವಿನ್ಸ್ ಅಂಡ್ ಇಂಟ್ರೊಡ್ಯೂಸ್ಡ್ ವಾಟ್ ಈಸ್ ಕಾಲ್ಡ್ ಆಸ್ ಪೋರ್ಟ್ಫೋಲಿಯೋ ಸಿಸ್ಟಮ್ ಇನ್ ದ ವೈಸ್ ರಾಯ್ಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್. ಸೊ ಏನಪ್ಪ ಇದು ಪೋರ್ಟ್ಫೋಲಿಯೋ ಸಿಸ್ಟಮ್?
ಇವತ್ತು ಕೂಡ ನಾವು ನೋಡೋದಾದ್ರೆ ಇವತ್ತು ಕೂಡ ಯಾವುದೇ ಒಂದು ಹೊಸ ಸರ್ಕಾರಗಳ ರಚನೆ ಆದಾಗ ಯಾರಿಗೆ ಯಾವ ಪೋರ್ಟ್ಫೋಲಿಯೋ ಅಂತ ಕೇಳ್ತಾರೆ. ಸೊ ಏನಿದು ಯಾರಿಗೆ ಯಾವ ಪೋರ್ಟ್ಫೋಲಿಯೋ, ಮೀನಿಂಗ್ ಟು ಸೇ ಒನ್ ಇಂಡಿವಿಜುವಲ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಒನ್ ಡಿಪಾರ್ಟ್ಮೆಂಟ್. ಸೊ ಒಂದು ಡಿಪಾರ್ಟ್ಮೆಂಟ್ ಅಂತ ಮಾಡಿ ಆ ಡಿಪಾರ್ಟ್ಮೆಂಟ್ಗೆ ಒಬ್ಬ ಮಂತ್ರಿ, ಒಬ್ಬ ಇಂಡಿವಿಜುವಲ್ನ ಅವ್ರು ರೆಸ್ಪಾನ್ಸಿಬಲ್ ಅಂತ ಏನು ನಾವು ಫಿಕ್ಸ್ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಪೋರ್ಟ್ಫೋಲಿಯೋ ಸಿಸ್ಟಮ್. ಅಂಡ್ ಲಾಸ್ಟ್ಲಿ ವಿ ಹ್ಯಾವ್ ದಿ ಪವರ್ ಟು ಇಶ್ಯೂ ಆರ್ಡಿನೆನ್ಸಸ್. ಪವರ್ ಟು ಇಶ್ಯೂ ಆರ್ಡಿನೆನ್ಸಸ್ ಗಿವನ್ ಟು ದ ವೈಸ್ರಾಯ್ ವಿತೌಟ್ ದಿ ಕನ್ಕರೆನ್ಸ್ ಆಫ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್. ಸೊ ಇವತ್ತು ಕೂಡ ನಾವು ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಆರ್ಡಿನೆನ್ಸ್ ಅಥವಾ ಸುಗ್ರೀವಾಜ್ಞೆ ಅಂತ ಏನು ಹೊರಡಿಸ್ತಾರೆ ಆ ಅಧಿಕಾರನ ಕೊಟ್ಟಿದ್ದೀವಿ. ಸೊ ಅದನ್ನ ಎಲ್ಲಿಂದ ತಗೊಂಡಿದ್ದೀವಿ, ಅದನ್ನ ನಾವು 1861 ಇಂಡಿಯನ್ ಕೌನ್ಸಿಲ್ ಆಕ್ಟ್ ಇಂದ ನಾವು ತಗೊಂಡಿದ್ದೀವಿ. ಸೊ ಏನಪ್ಪ ಇದರ ಅರ್ಥ, ಸುಗ್ರೀವಾಜ್ಞೆಗಳು ಹೊರಡಿಸಬಹುದು ಅಂತಂದ್ರೆ, ಸೊ ಬೇಸಿಕಲಿ ಯಾವುದೇ ಒಂದು ಶಾಸನ ಮಾಡಬೇಕಾಗಿದ್ರೆ ಟು ಲೆಜಿಸ್ಲೇಟ್, ವಿ ಹ್ಯಾವ್ ಟು ಗೆಟ್ ದ ಪರ್ಮಿಷನ್ ಆರ್ ವಿ ಹ್ಯಾವ್ ಟು ಗೆಟ್ ಇಟ್ ಪಾಸ್ಡ್ ಫ್ರಮ್ ದ ಲೆಜಿಸ್ಲೇಚರ್. ಸೊ ರಾಜ್ಯದಲ್ಲಿ ತಗೊಂಡ್ರೆ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಇತ್ತು ಅಂತ ಅಂದ್ರೆ ಅಲ್ಲಿ ಪಾಸ್ ಆಗಿ ಬರಬೇಕು. ಅದೇ ಕೇಂದ್ರದಲ್ಲಿ ಅಂತ ತಗೊಂಡ್ರೆ ಇಟ್ ಹ್ಯಾಸ್ ಟು ಬಿ ಪಾಸ್ಡ್ ಬೈ ದ ಲೋಕಸಭಾ ಅಂಡ್ ರಾಜ್ಯಸಭಾ. ಸೊ ವೆನ್ ಎವರ್ ಲೋಕಸಭಾ ರಾಜ್ಯಸಭಾ ಆರ್ ನಾಟ್ ಇನ್ ಸೆಷನ್, ಯಾವುದೇ ಒಂದು ಟೈಮಲ್ಲಿ ಯಾವುದೇ ಒಂದು ಶಾಸನ ಮಾಡಬೇಕಾಗಿ ಬಂದಾಗ ದಿ ಕ್ಯಾನ್ ಡೈರೆಕ್ಟ್ಲಿ ಗೋ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂಡ್ ದೇ ಕ್ಯಾನ್ ಮೇಕ್ ದ ಆರ್ಡಿನೆನ್ಸ್. ಅದನ್ನ ನಾವೇನಂತ ಕರಿತೀವಿ, ಆರ್ಡಿನೆನ್ಸ್ ಅಥವಾ ಸುಗ್ರೀವಾಜ್ಞೆ ಅಂತ ಕರಿತೀವಿ. ಸೊ 1861 ಆಕ್ಟ್ ಅಲ್ಲೇನೆ ಇಟ್ ವಾಸ್ ಪ್ರೊವೈಡೆಡ್ ಫಾರ್ ದಿ ವೈಸ್ರಾಯ್. ಸೊ ಭಾರತೀಯ ವೈಸ್ರಾಯ್ ಅಂತ ಏನಿದ್ದಾರೆ ಆ ವೈಸ್ರಾಯ್ಗೆ ಸುಗ್ರೀವಾಜ್ಞೆ ಅಧಿಕಾರನ ಕೊಡಲಾಗಿತ್ತು. ಅಂಡ್ ದೆನ್ ನೆಕ್ಸ್ಟ್ ವಿ ಹ್ಯಾವ್ ದಿ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಆಫ್ 1892. increased Indian membership in the Indian Legislative Council and the Provincial Legislative Councils. So Indian Legislative Council ಏನಿದೆ ಮತ್ತೆ Provincial Legislative Council ಏನಿದೆ ಅಲ್ಲಿ ಇಂಡಿಯನ್ ಮೆಂಬರ್ಶಿಪ್ ನ ಜಾಸ್ತಿ ಮಾಡಿದ್ರು, ಬಟ್ ದೇ ರಿಟೈನ್ ದಿ ಅಫಿಷಿಯಲ್ ಮೆಜಾರಿಟಿ. ಸೊ ಅಫಿಷಿಯಲ್ ಅಪಾಯಿಂಟೀಸ್ ಏನಿದ್ರು, ಅಫಿಷಿಯಲ್ ಮೆಜಾರಿಟಿ ಏನಿತ್ತು ಅದು ರಿಟೈನ್ ಆಗಿತ್ತು. ಮೀನಿಂಗ್ ಟು ಸೇ ಇಂಡಿಯನ್ಸ್ ಜಾಸ್ತಿ ಇದ್ರು ಕೂಡ ಬಿಲ್ಗಳನ್ನ ಪಾಸ್ ಮಾಡೋದಿರೋದಾಗ್ಲಿ, ಬಿಲ್ಗಳನ್ನ ಅಪೋಸ್ ಮಾಡೋದಾಗ್ಲಿ, ಇಲ್ಲ ಅದಕ್ಕೆ ವೋಟ್ ಮಾಡೋದಾಗ್ಲಿ, ಅದನ್ನ ರಿಜೆಕ್ಟ್ ಮಾಡೋಕ್ಕಾಗ್ಲಿ ಇಂಡಿಯನ್ಸ್ಗೆ ಆಗ್ತಾ ಇರಲಿಲ್ಲ, ಬಿಕಾಸ್ ದೇವರ್ ಇನ್ ದ ಮೈನಾರಿಟಿ. ಅಫಿಷಿಯಲ್ ಮೆಜಾರಿಟಿ ವಾಸ್ ಸ್ಟಿಲ್ ರಿಟೈನ್ಡ್. Increased functions and powers of the Indian Legislative Council, power to discuss budget and addressing the questions to the executive. So ಇಲ್ಲಿವರೆಗೂ ಸಪ್ಲಿಮೆಂಟರಿ ಕ್ವಶನ್ಸ್ ಇರ್ಬೋದು, ಇಲ್ಲ ಕ್ವಶನ್ಸ್ ಇರ್ಬೋದು, ಕೇಳೋದಕ್ಕೆ ಇಂಡಿಯನ್ ಮೆಂಬರ್ಸ್ಗೆ ಅವಕಾಶ ಇರಲಿಲ್ಲ. ಅಂಡ್ 1892 ಇಂಡಿಯನ್ ಕೌನ್ಸಿಲ್ ಆಕ್ಟ್ ಏನಿದೆ ಇದು ಅವಕಾಶನ ಮಾಡಿಕೊಡ್ತು. ಅಂಡ್ ಲಾಸ್ಟ್ಲಿ provided for the nomination of Indian members in provincial legislative councils by the governor on the recommendation of the municipality, university, trade associations, etc. etc. So basically ಒಂದು ನಾಮಿನೇಷನ್ ಆಫ್ ದಿ ಇಂಡಿಯನ್ ಮೆಂಬರ್ಸ್ ಮಾಡೋದಕ್ಕೆ ಕೂಡ ಇದು ಅಧಿಕಾರ ಕೊಡ್ತು. ಸೊ ನಥಿಂಗ್ ಸಬ್ಸ್ಟ್ಯಾಂಟಿವ್ ಇನ್ ದ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಆಫ್ 1892. ಸೊ ನಾವು ಯಾವ ಥರ 1813, 1833, 1853 ನಲ್ಲಿ ಸಬ್ಸ್ಟ್ಯಾಂಟಿವ್ ಆಗಿ ಓಪನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಅಬಾಲಿಷನ್ ಆಫ್ ಮೋನೋಪೊಲಿ, ಇಲ್ಲ ಅಂತಂದ್ರೆ ಇಂಟ್ರೊಡಕ್ಷನ್ ಆಫ್ ಎಜುಕೇಶನ್, 1 lakh rupees, ಈ ತರ ಸಬ್ಸ್ಟ್ಯಾಂಟಿವ್ ಆಗಿ ಯಾವುದೂ 1892 ನಲ್ಲಿ ನಾವು ನೋಡೋದಿಲ್ಲ. ಬಟ್ ಓನ್ಲಿ ಥಿಂಗ್ ಇಲ್ಲಿ ಏನಪ್ಪಾ ಅಂತ ಅಂದ್ರೆ ದ ಮೆಂಬರ್ಶಿಪ್ ವಾಸ್ ಇನ್ಕ್ರೀಸ್ಡ್, ಬಟ್ ಇನ್ ಸ್ಪೈಟ್ ಆಫ್ ಮೆಂಬರ್ಶಿಪ್ ಇನ್ಕ್ರೀಸ್ ದೇ ಸ್ಟಿಲ್ ರಿಟೈನ್ ದಿ ಅಫಿಷಿಯಲ್ ಮೆಜಾರಿಟಿ. ಅದನ್ನ ನಾವಿಲ್ಲಿ ಗುರ್ತಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ದ ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ಆಫ್ 1909. ಏನು ಸ್ವದೇಶಿ ಮೂವ್ಮೆಂಟ್ 1905 ಅಲ್ಲಿ ಏನು ಸ್ವದೇಶಿ ಮೂವ್ಮೆಂಟ್ ಆಯಿತು, ಅಂಡ್ ದ ಮಿಲಿಟೆಂಟ್ ನ್ಯಾಷನಲಿಸಮ್ ಅಂತ ಏನು 1907, 1908 ಅಲ್ಲಿ ಏನು ಶುರುವಾಯಿತು. ಸೊ ಆ ಒಂದು ಸಿನೇರಿಯೋದಲ್ಲಿ ಬ್ರಿಟಿಷರ್ಸ್ ಏನು ಒಂದು ಕ್ಯಾರೆಟ್ ಅಂಡ್ ಸ್ಟಿಕ್ ಪಾಲಿಸಿ ಅಥವಾ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಅಂತ ಏನು ಬ್ರಿಟಿಷರ್ಸ್ ಇತ್ತಲ್ಲ, ಆ ಒಂದು ವಾತಾವರಣದಲ್ಲಿ ಇನ್ ದಟ್ ಎನ್ವಿರಾನ್ಮೆಂಟ್ ದಿಸ್ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಆಫ್ 1909 ವಾಸ್ ಪಾಸ್ಡ್ ಆರ್ ಇಟ್ ವಾಸ್ ಪ್ರೊವೈಡೆಡ್ ಟು ದ ಇಂಡಿಯನ್ಸ್. ಸೊ ಏನ್ ಹೇಳುತ್ತಪ್ಪ ಇದು 1909 ಆಕ್ಟ್ ಅಂತ ತಗೊಂಡ್ರೆ, ಫಸ್ಟ್ ಇಟ್ ಈಸ್ ಕಾಲ್ಡ್ ಆಸ್ ದ ಮಾರ್ಲೆ ಮಿಂಟೋ ರಿಫಾರ್ಮ್ಸ್. ಏನಿತ್ತು ಬ್ರಿಟಿಷ್ ಕ್ರೌನ್ ಆದ್ಮೇಲೆ ಸೆಕ್ರೆಟರಿ ಆಫ್ ಸ್ಟೇಟ್ ಆದ್ಮೇಲೆ ವೈಸ್ರಾಯ್. ಸೊ ಸೆಕ್ರೆಟರಿ ಆಫ್ ಸ್ಟೇಟು ವೈಸ್ರಾಯ್. ಸೊ ಅವರಿಬ್ಬರ ಹೆಸರನ್ನು ತಗೊಂಡು ವಿ ಕಾಲ್ ಇಟ್ ಆಸ್ ದಿ ಮಾರ್ಲೆ ಮಿಂಟೋ ರಿಫಾರ್ಮ್ಸ್. ಸೆಕ್ರೆಟರಿ ಆಫ್ ಸ್ಟೇಟ್ ಮತ್ತೆ ವೈಸ್ರಾಯ್ ಆಫ್ ಇಂಡಿಯಾ ಯಾರು ಇರ್ತಾರೆ ಅವ್ರ ಹೆಸರು ಜಾಯಿನ್ ಮಾಡಿ ವಿ ಹ್ಯಾವ್ ಮೇಡ್ ಇಟ್ ಆಸ್ ದಿ ಮಾರ್ಲೆ ಮಿಂಟೋ ರಿಫಾರ್ಮ್ಸ್. ಸೊ ಮೆಂಬರ್ಶಿಪ್ ಇನ್ ದ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ವಾಸ್ ಇನ್ಕ್ರೀಸ್ಡ್ ಫ್ರಮ್ 16 to 60, and it for the first time provided an Indian to be associated with the executive council of the viceroy. ಯಾರ ಫಸ್ಟ್ ಇಂಡಿಯನ್? ಸತ್ಯೇಂದ್ರ ಪ್ರಸಾದ್ ಸಿನ್ಹಾ, and he was appointed as the law member. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನೋಡೋದಾದ್ರೆ ನಾವು ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ಇಟ್ ಇನ್ಕ್ರೀಸ್ಡ್ ದ ಮೆಂಬರ್ಶಿಪ್ ಒಂದ್ ಕಡೆ ಆದ್ರೆ, ಫಾರ್ ದ ಫಸ್ಟ್ ಟೈಮ್ ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್, ಒಂದು ಡ್ಯೂಯಲ್ ರೂಲ್ ಅಂತ ನಾವು ತಗೊಳ್ಳೋದಾದ್ರೆ ಒಂದು ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್, ಇನ್ನೊಂದು ಇಂಡಿಯನ್ ಲೆಜಿಸ್ಲೇಚರ್.
ಸೊ ಈ ಲೆಜಿಸ್ಲೇಚರ್ ರೂಲ್ಸ್ ಲಾಸ್ ಎಲ್ಲ ಮಾಡಿ ಅದು ಒಂದ್ ಕಡೆ ಇಂಪ್ಲಿಮೆಂಟೇಷನ್ ಆದ್ರೆ ವೈಸ್ರಾಯ್ಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ದೇರ್ ದೇ ಕ್ಯಾನ್ ಪಾಸ್ ದಿ ಆರ್ಡಿನೆನ್ಸಸ್, ದೇ ಕ್ಯಾನ್ ಮೇಕ್ ರೂಲ್ಸ್ ಲಾಸ್ ಎಕ್ಸೆಟ್ರಾ. ಸೊ ಅದರಲ್ಲಿ ನಾವು ತಗೊಂಡಾಗ ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೆ ಹಿಯರ್ ಫಾರ್ ದಿ ಫಸ್ಟ್ ಟೈಮ್ ವಿ ಹ್ಯಾವ್ ಎನ್ ಇಂಡಿಯನ್ ಬೀಯಿಂಗ್ ಅಸೋಸಿಯೇಟೆಡ್ ವಿತ್ ದ Viceroy's Executive Council, and who was the first such Indian to be appointed anta tagondre it was Satyendra Prasad Sinha, and he was appointed as a law member. And most important thing bandu idralli it introduced separate electorate for the Muslims in Indian Legislative Council and in the Provincial Legislative Council. See ಏನಪ್ಪ ಇದು ಸಪರೇಟ್ ಎಲೆಕ್ಟೊರೇಟು ಅಥವಾ ಪ್ರತ್ಯೇಕ ಮತದಾನ ಅಂದ್ರೆ ಏನು ಅಂತಂದ್ರೆ, ಸಿ ಇವತ್ತಿನ ನಾವೊಂದು ರಾಜಕೀಯದಲ್ಲಿ ನೋಡಿದಾಗ ಇವತ್ತಿನ ನಾವೊಂದು ಎಲೆಕ್ಷನ್ ಸಿಸ್ಟಮ್ ಅಂತ ನಾವು ತಗೊಳ್ಳೋದಾದ್ರೆ ಬೇಸಿಕಲಿ ವಿ ಹ್ಯಾವ್ ವಾಟ್ ಈಸ್ ಕಾಲ್ಡ್ ಆಸ್ ಜಾಯಿಂಟ್ ಎಲೆಕ್ಟೊರೇಟ್ ಬಟ್ ರಿಸರ್ವ್ಡ್ ಸೀಟ್ ಅಂತ ನಾವು ಕರಿತೀವಿ. ಏನು ಜಾಯಿಂಟ್ ಎಲೆಕ್ಟೊರೇಟ್ ಅಂಡ್ ರಿಸರ್ವ್ಡ್ ಸೀಟ್ ಅಂದ್ರೆ ಮತದಾನ ಎಲ್ಲರೂ ಮಾಡ್ತಾರೆ, ಬಟ್ ಎಲೆಕ್ಷನ್ಗೆ ಸ್ಪೆಸಿಫಿಕ್ ಯಾರಿಗೆ ಅದು ರಿಸರ್ವೇಷನ್ ಆಗಿರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಟುಡೇ ವಿ ಹ್ಯಾವ್ ರಿಸರ್ವೇಷನ್ ಪ್ರೊವೈಡೆಡ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ ಅಂಡ್ ವುಮೆನ್ ಅಂತ ಕೊಟ್ಟಿದ್ದೀವಿ. ಎಲ್ಲಿ ವುಮೆನ್ಗೆ ಇಂದ ಪಂಚಾಯತಿ ರಾಜಲ್ಲಿ ಕೊಟ್ಟಿದ್ದೀವಿ. ಇವಾಗ ನಾರಿ ಶಕ್ತಿ ವಂದನ್ ಅಧಿನಿಯಮ್ ಅಂತ ನಾವೇನು ತಗೊಂಡ್ಬಂದಿದ್ದೀವಿ ಅದರಲ್ಲಿ ವಿ ವಿಲ್ ಪ್ರೊವೈಡ್ ಇಟ್ ಫಾರ್ ದಿ ಅಸೆಂಬ್ಲಿ ಅಂಡ್ ದ ಪಾರ್ಲಿಮೆಂಟ್ ಆಲ್ಸೋ, ಅಲ್ಲಿ ನಾವು ತಗೊಂಡ್ಬಂದಿದ್ದೀವಿ. ಸೊ ಇವಾಗ ನಾವಿಲ್ಲಿ ನೋಡೋದಾದ್ರೆ ಈ ಸಪರೇಟ್ ಎಲೆಕ್ಟೊರೇಟ್ ಏನ್ ಮಾಡುತ್ತೆ, ಬೇಸಿಕಲಿ ಇಫ್ ಎ ಸೀಟ್ ಇಸ್ ರಿಸರ್ವ್ಡ್ ಆಸ್ ಸಪರೇಟ್ ಎಲೆಕ್ಟೊರೇಟ್ ಅಂತ ಅಂದ್ರೆ ಅಲ್ಲಿ ಓನ್ಲಿ ದ ಮುಸ್ಲಿಂ ಕ್ಯಾಂಡಿಡೇಟ್ ಕ್ಯಾನ್ ಕಂಟೆಸ್ಟ್ ದಿ ಎಲೆಕ್ಷನ್ ಅಂಡ್ ಓನ್ಲಿ ದ ಮುಸ್ಲಿಮ್ಸ್ ಕ್ಯಾನ್ ವೋಟ್ ಅಂತ ತಗೊಂಡ್ಬಂದ್ರು. ಸೊ ದಟ್ ಈಸ್ ಕಾಲ್ಡ್ ಆಸ್ ಸಪರೇಟ್ ಎಲೆಕ್ಟೊರೇಟ್. ಸೊ ಈ ಸಪರೇಟ್ ಎಲೆಕ್ಟೊರೇಟ್ ನ ಮುಂದಿನ ಒಂದು ಏನು ಪ್ರಾವಿಷನ್ಸ್ ಬರುತ್ತಲ್ಲ, ಮಾರ್ಲೆ ಮಿಂಟೋ, ಮಾಂಟೆಗೋ ಚೆಮ್ಸ್ಫೋರ್ಡ್ ಇರ್ಬೋದು, ಇಲ್ಲ 1935 ಆಕ್ಟ್ ಇರ್ಬೋದು. ಸೊ ಎಲ್ಲಾ ಕಡೆನೂ ದೇ ಎಕ್ಸ್ಪ್ಯಾಂಡ್ ಇಟ್ ಟು ಮೆನಿ ಅದರ್ ಡಿಫರೆಂಟ್ ಕಮ್ಯುನಿಟೀಸ್. ಸಿ ಅಂಡರ್ ದಿಸ್ ದ ಮುಸ್ಲಿಂ ಮೆಂಬರ್ಸ್ ವರ್ ಟು ಬಿ ಎಲೆಕ್ಟೆಡ್ ಓನ್ಲಿ ಬೈ ದ ಮುಸ್ಲಿಂ ವೋಟ್ಸ್. ದಸ್ ದಿಸ್ ಆಕ್ಟ್ ಲೀಗಲೈಸ್ಡ್ ದಿ ಕಮ್ಯುನಲಿಸಮ್ ಇನ್ ಇಂಡಿಯಾ ಅಂಡ್ ಲಾರ್ಡ್ ಮಿಂಟೋ ಕೇಮ್ ಟು ಬಿ ನೋನ್ ಆಸ್ ದಿ ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟೊರೇಟ್. ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟೊರೇಟ್. ಸೊ ಬೇಸಿಕಲಿ 1905 ನಾನು ಆವಾಗ ಹೇಳಿದಾಗೆ ಒಂದು ಏನು ಸ್ವದೇಶಿ ಮೂವ್ಮೆಂಟ್ ಆಗ್ತಾ ಇತ್ತು, ಆ ಸ್ವದೇಶಿ ಮೂವ್ಮೆಂಟ್ ಟೈಮಲ್ಲಿ ಬ್ರಿಟಿಷರ್ಸ್ ಪಾಲಿಸಿ ಆಫ್ ಡಿವೈಡ್ ಅಂಡ್ ರೂಲ್, ಕ್ಯಾರೆಟ್ ಅಂಡ್ ಸ್ಟಿಕ್. ಸೊ ಡಿವೈಡ್ ಅಂಡ್ ರೂಲ್ ಮೆಥಡ್ ಅಲ್ಲಿ ಸೊ ದೇ ಡಿವೈಡೆಡ್ ಇಂಡಿಯನ್ಸ್ ಹಿಯರ್ ಬೇಸ್ಡ್ ಆನ್ ದಿ ರಿಲಿಜನ್, ಡಿವೈಡ್ ಅಂಡ್ ರೂಲ್. ಸೊ ಕ್ಯಾರೆಟ್ ಅಂಡ್ ಸ್ಟಿಕ್ ಅಂತ ತಗೊಂಡಾಗ ವಿ ಹ್ಯಾವ್ ದಿ ಮಾಡರೇಟ್ ವರ್ಸಸ್ ಎಕ್ಸ್ಟ್ರೀಮಿಸ್ಟ್ ಸ್ಪ್ಲಿಟ್ ಏನಾಗುತ್ತೆ ಅಲ್ಲ, ದಟ್ ವಿ ಹ್ಯಾವ್ ವಿತ್ ರೆಸ್ಪೆಕ್ಟ್ ಟು ದ ಕ್ಯಾರೆಟ್ ಅಂಡ್ ಸ್ಟಿಕ್, ಅಂಡ್ ಹಿಯರ್ ವಿ ಹ್ಯಾವ್ ದಿ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಆಫ್ ದ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್. ಸೊ 1909 ಅಂತ ತಗೊಂಡ್ರೆ, so 1909 is known for 2 or 3 important things. Adralli I would say this is the first one, this is second one, and this is the third one. So what is the first one? The first one is association of Indian in the Viceroy's Executive Council. Satyendra Prasad Sinha became the first Executive Council member agadukke, and he was appointed as the law member. Next bandu the introduction of separate electorate for the Muslims, and lastly the increase of the membership in the council from 16 to 60. So 1909. Next we have the Government of India Act of 1919, which are called as Montego Chelmsford reforms. Montego matte Chelmsford reforms. Esto sati in the examination they have asked questions like who was the Viceroy of India during the time of Khilafat and non-cooperation movement anta kelidare. So Khilafat non-cooperation movement in history we know 1920 nalli barutte. So from here we can take it is the Chelmsford. So ee tara we can interrelate the subjects. So Government of India Act 1919, also known as the Montego Chelmsford reforms, introduced separate legislative subjects. So separate legislative subjects ನಲ್ಲಿ ತಗೊಂಡು ಬಂತು, where they can legislate on those subjects. ಆ ಲಿಸ್ಟ್ ಅಲ್ಲಿ ಏನಿತ್ತು ಅದನ್ನ ಅವರು ಮಾಡಬಹುದಾಗಿತ್ತು. Diarchy was introduced in the provinces. So provincial list was divided into transferred subjects and the reserved subjects. So ಏನಪ್ಪ ಇದು ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ ಅಂಡ್ ರಿಸರ್ವ್ ಸಬ್ಜೆಕ್ಟ್ಸ್ ಅಂತಂದ್ರೆ, ಸೊ ವಾಟ್ ವಾಸ್ ಟ್ರಾನ್ಸ್ಫರ್ಡ್ ಏನಾಗಿತ್ತು, ದೋಸ್ ಸಬ್ಜೆಕ್ಟ್ಸ್ ಮೇಲೆ ದ ಮೆಂಬರ್ಸ್ ಆಫ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಏನಿದ್ರು ದೇ ಕುಡ್ ಡಿಸ್ಕಸ್, ದೇ ಕುಡ್ ಡಿಬೇಟ್, ದೇ ಕುಡ್ ಮೇಕ್ ದಿ ಲಾಸ್. ವೇರ್ ಆಸ್ ಆ ರಿಸರ್ವ್ ಸಬ್ಜೆಕ್ಟ್ಸ್ ಏನಿತ್ತು ಅದ್ರ ಮೇಲೆ ಬರೀ ಗವರ್ನರ್ ಜನರಲ್ಸ್ ಆ ಪ್ರಾವಿನ್ಸಸ್ ಅಲ್ಲಿ ಯಾರಿದ್ರು ಅವರು ಮಾತ್ರ ಮಾಡಬಹುದಾಗಿತ್ತು. ದಟ್ ಈಸ್ ಕಾಲ್ಡ್ ಆಸ್ ಯುವರ್ ಡಯಾರ್ಕಿ, ರೂಲ್ ಆಫ್ 2. ಸೊ ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ ಅಂಡ್ ದ ರಿಸರ್ವ್ಡ್ ಸಬ್ಜೆಕ್ಟ್ಸ್. Bicameralism and direct election was introduced to Indian Legislative Council. So bicameralism ಅಂದ್ರೆ ಏನು, ದ್ವಿಸದನ. ಸೊ ದ್ವಿಸರ್ಕಾರ ಅಥವಾ ದ್ವಿಸದನ. ಸೊ ದ್ವಿಸದನ ಅಂದ್ರೆ ಏನು, ಸೊ ಟುಡೇ ವಿ ಹ್ಯಾವ್ ಲೋಕಸಭಾ ಮತ್ತೆ ರಾಜ್ಯಸಭಾ, ವಿಧಾನಸಭಾ ಮತ್ತೆ ವಿಧಾನ ಪರಿಷತ್. ಸೊ ಆ ತರ ವಿ ಕಾಲ್ ಇಟ್ ಆಸ್ ದ bicameralism, and direct election was introduced but with limited franchisee. ಸೊ ಮೀನಿಂಗ್ ಟು ಸೇ ಇವತ್ತು ನಮ್ಗೆ ಏನಿದೆ
ಇವತ್ತು ಟುಡೇ ವಿ ಹ್ಯಾವ್ ವಾಟ್ ಈಸ್ ಕಾಲ್ಡ್ ಎಸ್ ದ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. ಸೊ ಬೇಸಿಕಲಿ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂದ್ರೇನು, ವಯಸ್ಕ ಮತದಾನ. ಸೊ ಮೀನಿಂಗ್ ಟು ಸೇ 18 ವರ್ಷ ಯಾರಿಗೆ ತುಂಬಿದೆ ಅವರೆಲ್ಲರೂ ವೋಟ್ ಮಾಡ್ಬೋದು. ಬಟ್ ಆವಾಗಿನ ಕಾಲದಲ್ಲಿ ಆ ಥರ ಇರಲಿಲ್ಲ. ಲಿಮಿಟೆಡ್ ಫ್ರಾಂಚೈಸ್ ಬೇಸ್ಡ್ ಆನ್ ದಿ ಎಜುಕೇಶನ್ ಇರ್ಬೋದು, ಇಲ್ಲ ಅಂದರೆ ಬೇಸ್ಡ್ ಆನ್ ದಿ ಯುವರ್ ಪ್ರಾಪರ್ಟಿ ಟ್ಯಾಕ್ಸ್ ಅದೇನು ಕಟ್ತಾ ಇದ್ದು ಅದ್ರ ಮೇಲೆ ಇರ್ಬೋದು, ಬೇಸ್ಡ್ ಆನ್ ದಿ ಪ್ರಾಪರ್ಟಿ ಅಂಡ್ ಎಜುಕೇಶನ್. 3 out of 6 Viceroy's executive councils to be Indians, and separate electorate was extended to Sikh, Anglo-Indians, Indian Christians, etc. etc. Created the High Commissioner's office in the London, and the most important thing is provision to establish Public Service Commission, which was established in the 1926 Central Public Service Commission. So idralla nododadre two things are very very important in the Government of India Act 1919. The first one is the introduction of diarchy. Diarchy andre transferred subjects, reserved subjects, and diarchy was introduced in the provinces. And next last one is the provision to establish the Central Public Service Commission, and in expansion of the separate electorate to Anglo-Indians, Indian Christians, etc. etc. That is your Government of India Act 1919. And then we have the Government of India Act 1935. So 1935 ಕಾಯ್ದೆ ಯಾವಾಗ ಬರುತ್ತೆ, 1927 ಸೈಮನ್ ಕಮಿಷನ್ ಬಂದಿರುತ್ತೆ. ಅದಾದ ನಂತರ 1930 ಇಂದ 32 ವರ್ಗೂ ನಡೆದಂತಹ 3 ರೌಂಡ್ ಟೇಬಲ್ ಕಾನ್ಫರೆನ್ಸು, ಅದಾದ್ಮೇಲೆ ಬಂದಂತಹ ವೈಟ್ ಪೇಪರು, ಕಮ್ಯುನಲ್ ಅವಾರ್ಡ್, ಮೆಕ್ಡೊನಾಲ್ಡ್ಸ್ ಕಮ್ಯುನಲ್ ಅವಾರ್ಡ್ ಏನು ಬರುತ್ತೆ ಅದೆಲ್ಲ ಸೇರಿ ವಿ ಹ್ಯಾವ್ ಫೈನಲಿ ವಾಟ್ ಈಸ್ ಕಾಲ್ಡ್ ಆಸ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935. ದ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935. ಸೊ ಇದರಲ್ಲಿ ಏನು ಕೊಡ್ತು, ಪ್ರಾವಿಷನ್ ಫಾರ್ ಎನ್ ಆಲ್ ಇಂಡಿಯಾ ಫೆಡರೇಷನ್ ವಿತ್ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂಡ್ ದಿ ಪ್ರಾವಿನ್ಸಸ್, ಭಾರತದ ಒಕ್ಕೂಟ. ಬಟ್ ಇಟ್ ವಾಸ್ ನೆವರ್ ಎಸ್ಟಾಬ್ಲಿಷ್ಡ್. ಫೆಡರಲ್ ಅಂಡ್ ಪ್ರೊವಿನ್ಷಿಯಲ್ ಅಂಡ್ ಕನ್ಕರೆಂಟ್ ಲಿಸ್ಟ್ ವರ್ ಎಸ್ಟಾಬ್ಲಿಷ್ಡ್. ಇವತ್ತು ನಾವೇನು 7ನೇ ಅನುಸೂಚಿ 7th schedule ಅಲ್ಲಿ ನಾವೇನು ನೋಡ್ತೀವಲ್ಲ, ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತೆ ಕನ್ಕರೆಂಟ್ ಲಿಸ್ಟ್. ಸೊ ಫೆಡರಲ್ ಲಿಸ್ಟ್, ಪ್ರೊವಿನ್ಷಿಯಲ್ ಲಿಸ್ಟ್ ಮತ್ತೆ ಕನ್ಕರೆಂಟ್ ಲಿಸ್ಟ್ ಇಲ್ಲಿ ಕೊಟ್ಟಿದ್ರು. ರೆಸಿಡ್ಯೂರಿ ಪವರ್ಸ್ ವರ್ ಗಿವನ್ ಟು ದ ವೈಸ್ ರಾಯ್. ಇವತ್ತು ನಾವು ರೆಸಿಡ್ಯೂರಿ ಪವರ್ಸ್ ಯಾರು ಕೊಟ್ಟಿದ್ದೀವಿ, ಇಟ್ ಈಸ್ ಪ್ರೊವೈಡೆಡ್ ಟು ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ. ಅಬಾಲಿಷ್ಡ್ ಡಯಾರ್ಕಿ ಅಂಡ್ ಇಂಟ್ರಡ್ಯೂಸ್ಡ್ ಪ್ರೊವಿನ್ಷಿಯಲ್ ಅಟಾನಮಿ. ಸೊ ಏನು ಪ್ರಾವಿನ್ಸಸ್ ಅಲ್ಲಿ 1919 ಆಕ್ಟ್ ಪ್ರಕಾರ ಏನು ತಗೊಂಬಂದಿದ್ರು ಡಯಾರ್ಕಿನ, ದ ರೂಲ್ ಆಫ್ 2 ಅಂತ ಏನು ತಗೊಂಬಂದಿದ್ರು ಅದನ್ನು ಅಬಾಲಿಷ್ ಮಾಡಿ ಅಲ್ಲಿ ಪ್ರಾವಿನ್ಷಿಯಲ್ ಅಟಾನಮಿ, ಮೀನಿಂಗ್ ಟು ಸೇ ಒಂದು ಸ್ವಾಯತ್ತತೆಯನ್ನು ಅಲ್ಲಿ ತಗೊಂಬಂದ್ರು. ಅಂಡ್ ದೆನ್ ಬೈಕಾಮರಲಿಸಮ್ ವಾಸ್ ಇಂಟ್ರಡ್ಯೂಸ್ಡ್ ಇನ್ ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್. ಸೊ ಬೈಕಾಮರಲಿಸಮ್ ಅಂದ್ರೆ ಏನು, ದ 2 houses. ಸೊ 2 houses ಅಂತಂದ್ರೆ ಏನು, ದ್ವಿಸದನ ಅಂದ್ರೆ ಏನು, ದ ಅಪ್ಪರ್ ಹೌಸ್ ಅಂಡ್ ದಿ ಲೋವರ್ ಹೌಸ್. ಅದನ್ನ ಈ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ತಗೊಂಬಂದ್ರು. ಅಂಡ್ ಪ್ರಾವಿಷನ್ ಫಾರ್ ಎಸ್ಟಾಬ್ಲಿಷಿಂಗ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಹಿಲ್ಟನ್ ಯಂಗ್ ಕಮಿಷನ್ ಆಧಾರದ ಮೇಲೆ ವಿ ಹ್ಯಾವ್ ದಿ ಪ್ರಾವಿಷನ್ ಫಾರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅಂಡ್ ಫೈನಲಿ ಪ್ರಾವಿಷನ್ ಟು ಎಸ್ಟಾಬ್ಲಿಷ್ ಪ್ರಾವಿನ್ಷಿಯಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂಡ್ ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸೊ ಬೇಸಿಕಲಿ ಪ್ರಾಂತೀಯ ಲೋಕಸೇವಾ ಆಯೋಗಗಳು. ಸೊ ಪ್ರಾವಿನ್ಸಸ್ ಅಲ್ಲಿ ಕೂಡ ಒಂದು ಲೋಕಸೇವಾ ಆಯೋಗನ ತಗೊಂಬರೋದಕ್ಕೆ ಇದು ಅವಕಾಶನ ಮಾಡಿಕೊಡ್ತು. ಸೊ ಇಫ್ ಯು ಲುಕ್ ಅಟ್ ಗೌರ್ಮೆಂಟ್ ಆಫ್ ಇಂಡಿಯಾ 1935 ಅಂತಂದ್ರೆ ಏನು, ದ ಫಸ್ಟ್ ಒನ್ ವಾಸ್ ದಿ ಆಲ್ ಇಂಡಿಯಾ ಫೆಡರೇಷನ್ ಅಲಾಂಗ್ ವಿತ್ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂಡ್ ದಿ ಪ್ರಾವಿನ್ಸಸ್ಗೆ ಒಂದು ಕೊಡ್ತು. ಅಂಡ್ ದೆನ್ ರೆಸಿಡ್ಯೂರಿ ಪವರ್ಸ್ ವರ್ ಗಿವನ್ ಟು ದಿ ವೈಸ್ ರಾಯ್. ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಏನಪ್ಪಾ ಅಂತಂದ್ರೆ ಪ್ರಾವಿಷನ್ ಫಾರ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂಡ್ ಪ್ರಾವಿಷನ್ ಫಾರ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ಪ್ರಾವಿನ್ಷಿಯಲ್ ಅಂಡ್ ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್. ಸೊ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935. ಅಂಡ್ ಲಾಸ್ಟ್ಲಿ ವಿ ಹ್ಯಾವ್ ದಿ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಆಫ್ 1947. Indian Independence Act of 1947, result of the acceptance of the Mountbatten Plan. So ಆವಾಗ ಯಾರು ಬಂದಿದ್ರು ಇಂಡಿಯಾಗೆ ವೈಸ್ರಾಯ್ ಆಗಿ, ಇಟ್ ವಾಸ್ ಮೌಂಟ್ ಬ್ಯಾಟನ್. ಆ ಮೌಂಟ್ ಬ್ಯಾಟನ್ ಪ್ಲಾನ್ ಆಧಾರದ ಮೇಲೆ ಇಟ್ ವಾಸ್ ಎನಾಕ್ಟೆಡ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಆಫ್ 1947. ಇಂಡಿಯಾ ಡಿಕ್ಲೇರ್ಡ್ ಆಸ್ ಇಂಡಿಪೆಂಡೆಂಟ್ ಅಂಡ್ ಸಾವರಿನ್. ಸೊ ಭಾರತವನ್ನು ಸ್ವತಂತ್ರ ಮತ್ತು ಸಾರ್ವಭೌಮ ಎಂದು ಘೋಷಿಸಲಾಯಿತು. ಸೊ ಸ್ವತಂತ್ರ ಅಂದ್ರೆ ಏನು, ಇಂಡಿಪೆಂಡೆಂಟ್ ಮೀನಿಂಗ್ ಟು ಸೇ ವಿ ಆರ್ ನಾಟ್ ಅಂಡರ್ ಎನಿಬಡಿ. ಸಾರ್ವಭೌಮ ಅಂತಂದ್ರೆ ಏನು, ಇಂಡಿಯಾ ಇಸ್ ಫ್ರೀ ಟು ಕಂಡಕ್ಟ್ ಇಟ್ಸ್ ಅಫೇರ್ಸ್ ಬೋತ್ ಇಂಟರ್ನಲಿ ಅಂಡ್ ಎಕ್ಸ್ಟರ್ನಲಿ. ಸಾರ್ವಭೌಮ ದೇಶ ಮೀನಿಂಗ್ ಟು ಸೇ ನಮ್ಮ ಮೇಲೆ ಆಗಲಿ ಅಥವಾ ನಾವು ಯಾವುದೇ ಒಂದು ಹಿಡಿತದಲ್ಲಿ ಇಲ್ಲ. ಸೊ ಇಂಡಿಯಾ ಇಸ್ ಫ್ರೀ ಟು ಡಿಕ್ಲೇರ್ ವಾರ್, ಇಂಡಿಯಾ ಇಸ್ ಫ್ರೀ ಟು ಕನ್ಕ್ಲೂಡ್ ಪೀಸ್. ಸೊ ಇಂಡಿಯಾ ಏನು ಅಫೇರ್ಸ್ ಇದೆ ಎಂಟೈರ್ ಆಗಿ ಇಂಡಿಯಾ ಕ್ಯಾನ್ ಟೇಕ್ ಕೇರ್ ಆಫ್ ಅಫೇರ್ಸ್ ಬೋತ್ ಇಂಟರ್ನಲಿ ಅಂಡ್ externally. And a provision for the partition of India. So India was partitioned into India and
ಪಾಕಿಸ್ತಾನ್. ಸೆಕ್ರೆಟರಿ ಆಫ್ ದ ಸ್ಟೇಟ್ ವಾಸ್ ಅಬಾಲಿಷ್ಡ್. ಸೊ ಏನು 1858 ಅಲ್ಲಿ ಸೆಕ್ರೆಟರಿ ಆಫ್ ಸ್ಟೇಟು ಒಂದು ಕೌನ್ಸಿಲ್ ಎಲ್ಲ ಏನು ಮಾಡಿದ್ವಿ, ಸೊ ಆಲ್ ಆಫ್ ದಟ್ ಹ್ಯಾಸ್ ಬೀನ್ ಅಬಾಲಿಷ್ಡ್. ಬಿಕಾಸ್ ಯಾಕೆ, ಸೊ ಇವಾಗ ಬ್ರಿಟಿಷ್ ಕ್ರೌನ್ ಕಂಟ್ರೋಲೇ ಇಲ್ಲ. ಇಂಡಿಯಾ ಹ್ಯಾಸ್ ಬೀನ್ ಡಿಕ್ಲೇರ್ಡ್ ಆಸ್ ಎ ಇಂಡಿಪೆಂಡೆಂಟ್. ಭಾರತವನ್ನು ಸ್ವತಂತ್ರ ಮತ್ತು ಸಾರ್ವಭೌಮ ಅಂತ ಘೋಷಣೆ ಮಾಡಿದ್ಮೇಲೆ ವಿ ಆರ್ ನಾಟ್ ಅಂಡರ್ ದಿ ಕಂಟ್ರೋಲ್ ಆಫ್ ಎನಿ ಕಲೋನಿಯಲ್ ಪವರ್ಸ್, ವಿ ಆರ್ ನಾಟ್ ಆನ್ಸರಬಲ್ ಟು ಎನಿ ಎಕ್ಸ್ಟರ್ನಲ್ ಪವರ್ಸ್ ಆರ್ ಸೋರ್ಸಸ್. ಸೊ ಅವಾಗ ಏನಾಗುತ್ತೆ, ಆಬ್ವಿಯಸ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್ ಇರ್ಬೋದು, ಆ ಕೌನ್ಸಿಲ್ ಇರ್ಬೋದು, ಆಲ್ ಆಫ್ ದಟ್ ವಾಸ್ ಅಬಾಲಿಷ್ಡ್. ಅಂಡ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವಾಸ್ ಗಿವನ್ ದ ಫುಲ್ ಪವರ್ಸ್ ಟು ಲೆಜಿಸ್ಲೇಟ್. ಸೊ ಏನು ಒಂದು ಈ ಸಂವಿಧಾನ ರಚನಾ ಮಂಡಳಿ ಅಂತ ನಾವೇನ್ ಮಾಡ್ಕೊಂಡಿದ್ವಿ, ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಫುಲ್ ಪವರ್ಸ್ ವಾಸ್ ಗಿವನ್. ಅಂಡ್ ಇಟ್ ಗ್ರಾಂಟೆಡ್ ಫ್ರೀಡಮ್ ಟು ಪ್ರಿನ್ಸ್ಲಿ ಸ್ಟೇಟ್ಸ್. ಸೊ ಏನು ಇದು ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಏನಿತ್ತು, ಆ ಪ್ರಿನ್ಸ್ಲಿ ಸ್ಟೇಟ್ಸ್ಗೆ ಕಂಪ್ಲೀಟ್ ಇಂಡಿಪೆಂಡೆನ್ಸ್ನ ಇದು ಪ್ರೊವೈಡ್ ಮಾಡ್ತು. ನೆಕ್ಸ್ಟ್ ತಗೊಳ್ಳೋದಾದ್ರೆ ವಿ ಹ್ಯಾವ್ ವಾಟ್ ಈಸ್ ಕಾಲ್ಡ್ ಆಸ್ ದ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂಡ್ ಗವರ್ನರ್ಸ್ ಆಫ್ ಪ್ರಾವಿನ್ಸಸ್ ವರ್ ಡಿಕ್ಲೇರ್ಡ್ ಆಸ್ ನಾಮಿನಲ್ ಹೆಡ್ಸ್ ಓನ್ಲಿ. ಸೊ ಇವಾಗ ಈ ಪ್ರಾವಿನ್ಸಸ್ ಏನಿತ್ತು ಮತ್ತೆ ಗವರ್ನರ್ ಜನರಲ್ ಯಾರಿದ್ರು, ಸೊ ಆಲ್ ಆಫ್ ದಟ್ ವರ್ ಡಿಕ್ಲೇರ್ಡ್ ಆಸ್ ದ ನಾಮಿನಲ್ ಹೆಡ್ಸ್ ಓನ್ಲಿ. ಸೊ ಅವ್ರಿಗೆ ಯಾವುದೇ ಅಧಿಕಾರಗಳು ಇರಲಿಲ್ಲ. ಸೊ ಆಲ್ ಆಫ್ ದಟ್ ವಾಸ್ ರಿಮೂವ್ಡ್. ಸೊ ಫೈನಲಿ ಇಂಡಿಯಾನ ಒಂದು ಸ್ವತಂತ್ರ ದೇಶ, ಇಂಡಿಯಾ ವಾಸ್ ಡಿಕ್ಲೇರ್ಡ್ ಆಸ್ ಎ ಸಾವರಿನ್ ಅಂಡ್ ಇಂಡಿಪೆಂಡೆಂಟ್ ನೇಷನ್. ಸೊ ಏನು 1946 ಅಲ್ಲಿ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತ ನಾವೇನು ಮಾಡ್ಕೊಂಡಿದ್ವಲ್ಲ, ಆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಇಟ್ ವಾಸ್ ಪ್ರೊವೈಡೆಡ್ ವಿತ್ ಆಲ್ ದ ಪವರ್ಸ್ ಟು ಮೇಕ್ ಎನಿ ಕಾನ್ಸ್ಟಿಟ್ಯೂಷನ್ ಆಸ್ ಇಟ್ ಪ್ಲೀಸ್ಡ್. ಸೊ ಈ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಂತ ಏನು ಬ್ರಿಟಿಷ್ ಸರ್ಕಾರ ತಗೊಂಡ್ಬಂದಿತ್ತು, ಆ ಬ್ರಿಟಿಷ್ ಸರ್ಕಾರ ತಗೊಂಡ್ಬಂದಂತಹ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಒಂದು ಆ ಇದರಲ್ಲಿ ಅಂಡರ್ ದಟ್ ಪ್ಲಾನ್ ಏನಿದೆ ಅದರಲ್ಲಿ ಬಂದಿದ್ದೆ ನಮಗೆ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಲ್ಲಿ ತಗೊಂಡು ವಿ ಹ್ಯಾವ್ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಸೊ ಆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಯಾವ ರೀತಿ ಕೆಲಸ ಮಾಡ್ತು, ಅದರ ಸಂಯೋಜನೆ ಮತ್ತು ಕಾರ್ಯನಿರ್ವಹಣೆ. ಸೊ ಬೇಸಿಕಲಿ ಇಫ್ ಯು ಲುಕ್ ಅಟ್ ದಿಸ್, ಇಟ್ ವಾಸ್ ಕ್ರಿಯೇಟೆಡ್ ಅಂಡರ್ ದಿ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಆಫ್ 1946. ಇಟ್ ವಾಸ್ ಕ್ರಿಯೇಟೆಡ್ ಅಂಡರ್ ದಿ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಆಫ್ 1946. ಇನಿಷಿಯಲ್ ಆಗಿ 389 ಸದಸ್ಯರು ಅದರಲ್ಲಿದ್ರು. ಇನಿಷಿಯಲಿ ಆರಂಭದಲ್ಲಿ 389 ಸದಸ್ಯರಿದ್ರು. ಆದರೆ ವಿಭಜನೆಯ ನಂತರ ಯಾವಾಗ ದೇಶ ಪಾರ್ಟಿಷನ್ ಆಯ್ತು, ಅದು ವಿಭಜನೆ ನಂತರ 299ಕ್ಕೆ ಬಂತು. ಅದರಲ್ಲಿ ಬ್ರಿಟಿಷ್ ಪ್ರಾವಿನ್ಸಸ್ ಇಂದ 229 ಮತ್ತೆ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಏನಿತ್ತಲ್ಲ, ಆ ಪ್ರಿನ್ಸ್ಲಿ ಸ್ಟೇಟ್ಸ್ ಇಂದ ವಿ ಹ್ಯಾವ್ ದಿ 70. ಸೊ ಎಲ್ಲಿ ರಾಜ ಮಹಾರಾಜಾಸ್ ಇದ್ರು, ರಾಜ್ಯರ ಪ್ರಭುತ್ವ, ರಾಜ್ಯರ ಆಳ್ವಿಕೆ ಇತ್ತು, ಅಲ್ಲಿಂದ ವಿ ಹ್ಯಾವ್ ದಿ 70. ಅಂತ ಬ್ರಿಟಿಷ್ ಪ್ರಾವಿನ್ಸಸ್ ಏನಿತ್ತು ಅಲ್ಲಿಂದ ವಿ ಹ್ಯಾವ್ ದಿ 229. ಸೊ ಟೋಟಲ್ ಆಗಿ 1 ಮಿಲಿಯನ್ ಪಾಪ್ಯುಲೇಷನ್ಗೆ ಒಬ್ಬ ಮೆಂಬರ್ನಂತೆ ಅದಕ್ಕೆ ನಾಮಿನೇಷನ್ ಮಾಡಲಾಗಿತ್ತು. ಸೊ ಬೇಸಿಕಲಿ 1 ಮಿಲಿಯನ್ಗೆ ಒಬ್ಬ ಸದಸ್ಯ. ಅಂಡ್ ಇಲ್ಲಿ ನೋಡೋದಾದ್ರೆ ನೀವು ಈ ಸದಸ್ಯರು ಏನಿದ್ದಾರೆ, ದೇ ವರ್ ನಾಟ್ ಎಲೆಕ್ಟೆಡ್ ಬೈ ದ ಪೀಪಲ್ ಆಫ್ ಇಂಡಿಯಾ, ದೇ ವರ್ ನಾಟ್ ಎಲೆಕ್ಟೆಡ್ ಬೈ ದ ಪೀಪಲ್ ಆಫ್ ಇಂಡಿಯಾ. ಸೊ ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಅಂತ ಏನಿದೆ, ಆ ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಇಂದ ಸ್ವಲ್ಪ ಜನ ಎಲೆಕ್ಷನ್ ಆಗಿ ಹೋದ್ರು. ಇನ್ನ ಈ ರಾಜಪ್ರಭುತ್ವಗಳು ಏನಿತ್ತಲ್ಲ ಪ್ರಿನ್ಸ್ಲಿ ಸ್ಟೇಟ್ಸು, ಆ ಪ್ರಿನ್ಸ್ಲಿ ಸ್ಟೇಟ್ಸ್ ಇಂದ ರಾಜ ಮಹಾರಾಜಾಸ್ ನಾಮಿನೇಟೆಡ್ ದ ಮೆಂಬರ್ಸ್. ಅಲ್ಲಿಗೆ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಏನಿದೆ, ಇಟ್ ವಾಸ್ ನಾಟ್ ಎ ಕಂಪ್ಲೀಟ್ಲಿ ಎಲೆಕ್ಟೆಡ್ ಬಾಡಿ ಬೈ ಪೀಪಲ್ ಆಫ್ ಇಂಡಿಯಾ, ಇಟ್ ವಾಸ್ ಪಾರ್ಟ್ಲಿ ನಾಮಿನೇಟೆಡ್ ಅಂಡ್ ಪಾರ್ಟ್ಲಿ ಎಲೆಕ್ಟೆಡ್. ಸೊ ಪಾರ್ಟ್ಲಿ ಎಲೆಕ್ಟೆಡ್ ಹೆಂಗೆ, ಇಟ್ ವಾಸ್ ಇಂಡೈರೆಕ್ಟ್ ಎಲೆಕ್ಷನ್ ಬೈ ದ ಮೆಂಬರ್ಸ್ ಆಫ್ ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್. ಸೊ ಎಲ್ಲಿ ಬ್ರಿಟಿಷ್ ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಇತ್ತು, ಅಲ್ಲಿಂದ ಕೆಲ ಸದಸ್ಯರು ಇಂಡೈರೆಕ್ಟ್ ಆಗಿ ಎಲೆಕ್ಷನ್ ಆಗಿ ಹೋದ್ರು, ಇಂಡೈರೆಕ್ಟ್ ಎಲೆಕ್ಷನ್. ಅಂಡ್ ರಿಮೈನಿಂಗ್ ಏನಿತ್ತು ದ ಪ್ರಿನ್ಸ್ಲಿ ಸ್ಟೇಟ್ಸ್ ಇಂದ ಏನಿತ್ತು, ದೇವರ್ ನಾಮಿನೇಟೆಡ್. ಸೊ ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನಿದೆ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ದ ಪೀಪಲ್ ಆಫ್ ಇಂಡಿಯಾ ಇಂದ ಯಾರನ್ನು ಗೆಲ್ಸಿರ್ಲಿಲ್ಲ. ದ ಪೀಪಲ್ ಆಫ್ ಇಂಡಿಯಾ ಡಿಡ್ ನಾಟ್ ವೋಟ್ ಇನ್ ದ ಎಲೆಕ್ಷನ್ ಆಫ್ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂಡ್ ದೇರ್ ವಾಸ್ ನೋ ಎಲೆಕ್ಷನ್ ಆಲ್ಸೋ ಹೆಲ್ಡ್. So the members of this constituent assembly were indirectly elected by the members of provincial legislative assemblies and some of them were nominated by the princely states. So it was not a elected body. Adannu ನೀವು ಗುರ್ತಿಟ್ಕೋಬೇಕು. It is not a elected body. It was partly nominated. It was partly nominated and partly elected. Elected in the sense indirect ಎಲೆಕ್ಷನ್. ಸೊ ಅದನ್ನ ನಾವು ಗುರ್ತಿಟ್ಕೋಬೇಕು. ಅಂಡ್ ಯಾವ್ದು ರೀತಿ ಮಾಡಿದ್ರು, 1 ಮಿಲಿಯನ್ಗೆ 1 ಮಿಲಿಯನ್ ಪಾಪ್ಯುಲೇಷನ್ಗೆ ಒಬ್ಬ ಸದಸ್ಯ, 1 ಮಿಲಿಯನ್ ಈಸ್ 10 lakhs. ಸೊ 1 ಮಿಲಿಯನ್ಗೆ ಒಬ್ಬ ಸದಸ್ಯನಂತೆ ಎಲೆಕ್ಷನ್ ಮಾಡಿ ಕರ್ಕೊಂಡ್ರು. ಸೊ ಒನ್ಸ್ ವಿ ಗಾಟ್ ಅವರ್ ಇಂಡಿಪೆಂಡೆನ್ಸ್, ಮಾರ್ನಿಂಗ್ ಸೆಷನ್ಸ್ ಆಸ್ ದಿ ಪ್ರಾವಿನ್ಷಿಯಲ್ ಪಾರ್ಲಿಮೆಂಟ್ ವಿಚ್ ವಾಸ್ ಚೇರ್ಡ್ ಬೈ ಜಿ ವಿ
Mavalankar, and afternoon sessions as the Constituent Assembly chaired by Dr. Rajendra Prasad. So basically ಏನಾಯ್ತಪ್ಪ ಇಲ್ಲಿ ಅಂತಂದ್ರೆ, when the body met for the first time 9th of December 1946, ಆವಾಗ ಇನ್ನ ಭಾರತಕ್ಕೆ ಸ್ವತಂತ್ರ ಬಂದಿರಲಿಲ್ಲ. ಯಾವತ್ತು? 9th of December 1946 ಆವಾಗಿನ ಸ್ವತಂತ್ರ ಬಂದಿರಲಿಲ್ಲ. ಆವಾಗ ಸಚ್ಚಿದಾನಂದ ಸಿನ್ಹಾನ ನಾವೇನ್ ಮಾಡ್ತೀವಿ, ಒಂದು ಟೆಂಪರರಿ ಪ್ರೆಸಿಡೆಂಟ್ ಅಂತ ಮಾಡ್ತೀವಿ. ತದನಂತರ ವಿ ಎಲೆಕ್ಟ್ ದಿ ರಾಜೇಂದ್ರ ಪ್ರಸಾದ್ ಆಸ್ ದಿ ಚೇರ್ಮನ್. So once Rajendra Prasad became chairman, 1946 we were continuing, but we got our independence in 1947. Avaga enaitu, the same Constituent Assembly was made to act as India's first parliament. So on the legislate ಮಾಡೋದಕ್ಕೆ ಅದನ್ನ India's first parliament ಆಗಿ ಮಾಡಿದ್ವಿ. So ಆವಾಗ ಏನಾಯ್ತು, when mornings they were meeting, it was chaired by G.V. Mavalankar, where it was acting as a provisional parliament. Ade afternoon times when the same body was meeting as the Constituent Assembly, it was chaired by the Dr. Rajendra Prasad. See, Dr. Sachidananda Sinha, provisional president. Dr. Sri B.N. Rao, Sir B.N. Rao, we have the constitutional advisor, and S.N. Mukherjee is the chief draftsman. And lastly, we have the most important committee, which is the drafting committee of the Constituent Assembly. So the drafting committee of Constituent Assembly was chaired by Dr. B.R. Ambedkar. Dr. B.R. Ambedkar. Next, see, if you see here, the representative status criticized for indirect election, defended by the need for immediate power transfer and subsequent 1952 election validation. See, meaning to say, as I told already, so any Samvidhana Rachana Sabhe athava enide idu Samvidhana Sabhe or this Constituent Assembly, it was not directly elected by people of India. It was partly elected and partly nominated. So partly elected yarinda members of Provisional Legislative Council, partly nominated yarinda the princely states. So idrನ್ನ ನಾವು criticize ಮಾಡ್ತಾ ಇದೀವಿ, but the reason why it was done so is, see, 9th of December 1946 and 1947, in the span of 7-8 months we got our independence. So for effective transfer of power and immediate transfer of power iddidrinda, we had to go for this indirect election. We could not have time to go for a complete election and election by the people of India. Next ಬಂದು ಬಾರೋಡ್ ನೇಚರ್. ಇವಾಗ ನಾನು ನಿಮ್ಗೆ ಆವಾಗೇ ಎಕ್ಸ್ಪ್ಲೈನ್ ಮಾಡ್ದಂಗೆ ಆರ್ಡಿನೆನ್ಸ್ ಪವರ್ನ ಒಂದ್ ಕಡೆಯಿಂದ ತಗೊಂಡಿದ್ದೀವಿ, ಲಾ ಮೇಕಿಂಗ್ನ ಒಂದ್ ಕಡೆಯಿಂದ ತಗೊಂಡಿದ್ದೀವಿ, ಪಾರ್ಲಿಮೆಂಟರಿ ಸಿಸ್ಟಮ್ನ ಒಂದ್ ಕಡೆಯಿಂದ ತಗೊಂಡಿದ್ದೀವಿ, ಅಂಡ್ ದೆನ್ ದಿಸ್ 3 ಲಿಸ್ಟ್ನ ಒಂದ್ ಕಡೆಯಿಂದ ತಗೊಂಡಿದ್ದೀವಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಒಂದ್ ಕಡೆಯಿಂದ ತಗೊಂಡಿದ್ದೀವಿ. ಸೊ ಈ ಥರ ಮಲ್ಟಿಪಲ್ 1935 ಆಕ್ಟ್ ಇರ್ಬೋದು, ಇಲ್ಲ ಅಂದ್ರೆ 1919 ಆಕ್ಟ್ ಇರ್ಬೋದು, 1909 ಆಕ್ಟ್ ಇರ್ಬೋದು. ಸೊ ಮಲ್ಟಿಪಲ್ ಆಕ್ಟ್ಸ್ನ ಮಲ್ಟಿಪಲ್ ಥಿಂಗ್ಸ್ ವಿ ಹ್ಯಾವ್ ಟೇಕನ್. ಸೊ ದ ಒನ್ ಆಫ್ ದಿ ಕ್ರಿಟಿಸಿಸಮ್ ಈಸ್ ದಟ್ ಇಟ್ ಈಸ್ ಎ borrowed nature or the carbon copy. So when this criticism was thrown saying that it was a borrowed constitution, basically we cannot say it is a borrowed constitution because it is not a literal copy paste. ಅಲ್ಲಿ ತಗೊಂಡು ಇಲ್ಲಿ ಕಾಪಿ ಪೇಸ್ಟ್ ಮಾಡಿಲ್ಲ, ಅದನ್ನ ಒಂದು ಇಂಡಿಯನ್ ನೇಚರ್, ಅದರ ಇಂಡಿಯನ್ ಸರ್ಕಮ್ಸ್ಟಾನ್ಸಸ್ ಅಂಡ್ ಇಂಡಿಯನ್ ಕಲ್ಚರ್ಗೆ ಅಡಾಪ್ಟ್ ಆಗೋ ಹಾಗೆ we have changed the rules, laws and regulations. See, when our Indian constitution was made in 1946 or 1949 time period ಏನು ಮಾಡಿದ್ರು, at that time point there were already many constitutions and ಇನ್ನೇನೋ ನಾವು ಹೊಸದಾಗಿ ತಗೊಂಬರೋದಕ್ಕೆ ಆಗೋದಿಲ್ಲ. Basically we adopted certain features, we borrowed certain features, but it is not a literal copy paste. We changed them, we tweaked them to suit our Indian circumstances, to suit Indian conditions. So that is why, though it is called as a borrowed constitution, ಎರವಲು ಪಡೆದ ಸ್ವಭಾವ ಅಂತ ನಾವು ಹೇಳಿದ್ರು, ಅದನ್ನ it is not a direct copy paste, it is a intelligent adoption of the Indian constitution. So Indian constitution ಗೆ ಬೇರೆ ಕಡೆಯಿಂದ ನಾವು ಕಾಪಿ ಪೇಸ್ಟ್ ಮಾಡಿಲ್ಲ, we have adopted it to the Indian needs. That is why it is a intelligent adoption. And next criticism ಅಂತ ತಗೊಂಡ್ರೆ, why Indian constitution is bulky. Indian constitution ಯಾಕಪ್ಪ bulky ಆಗಿದೆ ಅಂತ ಅಂದ್ರೆ, for multiple reasons. First one, the same constitution is there for both center and the state, and because of the diverse administrative, socio-cultural regions, we have what is called as a bulkiest constitution. So to suit the constitution, ಒಂದು ಕಲ್ಚರ್ ಇರ್ಬೋದು ಆರ್ ಸೋಶೋ ಕಲ್ಚರಲ್ ಏನಿದೆ ಚೇಂಜಸ್, ಆರ್ ಸೆಂಟರ್ ಮತ್ತೆ ಸ್ಟೇಟ್, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಒಂದೇ ಸಂವಿಧಾನ ಇರೋದ್ರಿಂದ ಇಂಡಿಯನ್ ಸಂವಿಧಾನ ಇಸ್ ದ ಬಲ್ಕಿಯೆಸ್ಟ್ ಸಂವಿಧಾನ. And then
ದ ಮೇಜರ್ ಫ್ಯಾಕ್ಟ್ಸ್ ರಿಲೇಟೆಡ್ ಟು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತ ನಾವು ನೋಡೋದಾದ್ರೆ 9th of December was the inaugural meeting, and then 26th of November is the date of enactment which is provided in the preamble of Indian Constitution. Then we have the 11th, the 9th as well, we can take this one. 11th of December 1946, Dr. Rajendra Prasad was unanimously elected as the president. Then January 26, 1950, date of ಕಮೆನ್ಸ್ಮೆಂಟ್. ಸೊ ಯಾಕೆ January 26, 1950? ಸಿ ಇಲ್ಲಿ ನೋಡೋದಾದ್ರೆ ನಾವು ಡೇಟ್ ಆಫ್ ಎನಾಕ್ಟ್ಮೆಂಟ್ ಅಂತ ಒಂದಿದೆ, ಡೇಟ್ ಆಫ್ ಕಮೆನ್ಸ್ಮೆಂಟ್ ಅಂತ ಒಂದಿದೆ. ಸೊ ಯಾಕೆ ಅದು ಡಿಫರೆನ್ಸ್ ಆಯಿತು? ದ ರೀಸನ್ ಏನಪ್ಪಾ ಅಂತ ಅಂದ್ರೆ, ದೋ ಅವರ್ ಕಾನ್ಸ್ಟಿಟ್ಯೂಷನ್ ವಾಸ್ ಎನಾಕ್ಟೆಡ್ ಆನ್ 26th of November 1949, ಬಟ್ ವಿ ವೈಟೆಡ್ ಟಿಲ್ 26th of January 1950 ಫಾರ್ ದ ರೀಸನ್ ಏನಪ್ಪಾ ಅಂತ ಅಂದ್ರೆ, ಬಿಕಾಸ್ ಆಫ್ ದಿ ಪೂರ್ಣ ಸ್ವರಾಜ್ ರೆಸೊಲ್ಯೂಷನ್. ಏನು ನಾವು 1930 ಪೂರ್ಣ ಸ್ವರಾಜ್ ರೆಸೊಲ್ಯೂಷನ್ ಅಂತ ಮಾಡಿ ಫಸ್ಟ್ ಇಂಡಿಪೆಂಡೆನ್ಸ್ ಡೇ ಅಂತ ಮಾಡಿರ್ತೀವಿ ಇನ್ 1930. ಸೊ ಆ ಒಂದು ಹಿಸ್ಟಾರಿಕ್ ರೀಸನ್ ಇಂದ, ಸೊ ಆ ಒಂದು ಡೇ ಸಿಗ್ನಿಫಿಕೆನ್ಸ್ ಇಂದ ವಿ ಗೆಟ್ ಅವರ್ ಕಾನ್ಸ್ಟಿಟ್ಯೂಷನ್ ಕಮೆನ್ಸ್ಮೆಂಟ್ ಫ್ರಮ್ ದಿ 26th of January 1950 and it is celebrated as the Republic Day. So 26th of January ಏನಿದೆ, it is celebrated as the Republic Day. ಸೊ ಫೈನಲಿ ಒಂದು ಭಾರತ ಸಂವಿಧಾನ ಬರೆಯೋದಕ್ಕೆ ಎಷ್ಟು ದಿನ ತಗೊಂಡ್ರಪ್ಪ ಅಂದ್ರೆ 2 ವರ್ಷ 11 ತಿಂಗಳು 18 ದಿನ. ಸಿ ಇಲ್ಲೇ ಇದೆ ನಮಗೆ 9th of December, 26th of November, 9th of December 47, 9th of December 48, 9th of December 49 ಅಂತ ಅಂದ್ರೆ 3 ವರ್ಷ ಆಗುತ್ತೆ. ಸೊ ನವೆಂಬರ್ಗೆ ಅಂದ್ರೆ 11 ತಿಂಗಳು and 9 to 26 if you remember, if you take it out, the remainder is 18. ಸೊ 2 ವರ್ಷ 11 ತಿಂಗಳು ಮತ್ತು 18 ದಿನ. ದಿಸ್ ಈಸ್ ಆಸ್ಕ್ಡ್ ಇನ್ ದ ಸರ್ಟನ್ ಎಕ್ಸಾಮಿನೇಷನ್ಸ್. ಸೊ ಟೋಟಲ್ ಡ್ಯೂರೇಷನ್ ಏನು ತಗೊಂಡಿದ್ದಾರೆ ಅಂತ ಕೂಡ ಕೆಲವೊಂದು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಅಂಡ್ ಫೈನಲಿ ದ ಟೋಟಲ್ ನಂಬರ್ ಆಫ್ ಸೆಷನ್ಸ್ ಬಂದು 11 ಸೆಷನ್ ಅವರು ಮಾಡ್ತಾರೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಹ್ಯಾಡ್ 15 ವುಮೆನ್. ಸೊ ಒಟ್ಟು ಮಹಿಳಾ ಸದಸ್ಯರು ಎಷ್ಟು ಜನ ಇದ್ರಪ್ಪ ನಮ್ಮ ಸಂವಿಧಾನ ಒಂದು ರಚನಾ ಸಭೆಯಲ್ಲಿ ಅಥವಾ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಲಿ ಅಂತ ಅಂದ್ರೆ, ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಹ್ಯಾಡ್ ಇನ್ ಟೋಟಲ್ 15 ವುಮೆನ್ ರೆಪ್ರೆಸೆಂಟೇಟಿವ್ಸ್. ಸೊ ಭಾರತೀಯ ಸಂವಿಧಾನದ ಒಂದು ವಿಕಸನ ಆರ್ ದಿಸ್ ಎವಲ್ಯೂಷನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ದ ಹಿಸ್ಟಾರಿಕಲ್ ಡೆವಲಪ್ಮೆಂಟು, ಆ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆದ್ಮೇಲಿಂದ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಯಾವ ರೀತಿ ಸೆಟಪ್ ಆಯಿತು ಅಂಡ್ ವಾಟ್ ಆರ್ ದ ಫ್ಯೂಚರ್ಸ್ ಆಫ್ ದಿಸ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಸೊ ಫೈನಲ್ ಆಗಿ ನಾವು ನೋಡೋದಾದ್ರೆ, ಸೊ ಏನು ಒಂದು ದ ಡಿಮ್ಯಾಂಡ್ ಫಾರ್ ದಿಸ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವಾಸ್ ಮೇಡ್ ಬೈ M.N. ರಾಯ್ ಇನ್ ದ ಇಯರ್ 1934 ಓನ್ಲಿ. ಸೊ 1934 ಅಲ್ಲೇ ಮಾಡ್ತಾರೆ. ಅಂಡ್ ಭಾರತೀಯ ಒಂದು ಸಂವಿಧಾನದ ಸ್ವಯಂ ಪ್ರೇರಿತತೆ ಅಂತ ನಾವೇನು ಹೇಳ್ತೀವಿ, ಇಂಡಿಯನ್ಸ್ ನಾಟ್ ಜಸ್ಟ್ ವಾಂಟೆಡ್ ಇಂಡಿಪೆಂಡೆನ್ಸ್, ದೇ ಆಲ್ಸೋ ವಾಂಟೆಡ್ ಸೆಲ್ಫ್ ರೂಲ್. ಆ ಸೆಲ್ಫ್ ರೂಲ್ ಅಲ್ಲಿ ಒಂದು ಸಂವಿಧಾನ, ಸೊ ದ ಬೇಸಿಕ್ ಲಾ ಆಫ್ ದಿ ಲ್ಯಾಂಡ್ ಟು ಸೂಟ್ ದ ಲೋಕಲ್ ನೀಡ್ಸ್, ಆ ರೀತಿ ಒಂದು ಸಂವಿಧಾನ ಬೇಕು ಅಂತ ದೇ ಹ್ಯಾಡ್ ದೇರ್ ಡಿಸೈರ್. ಸೊ ಆ ಒಂದು ಪ್ರಾಸೆಸ್ ಅಲ್ಲೇನೆ ವಿ ಹ್ಯಾಡ್ ದಿಸ್ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಂದಿದೆ. ಆ ಕಾನ್ಸ್ಟಿಟ್ಯೂಷನ್ ಎವಲ್ಯೂಷನ್ ನಾವು ನೋಡಿದೀವಿ ಆಲ್ರೆಡಿ, ಸ್ಟಾರ್ಟಿಂಗ್ ಫ್ರಮ್ 1773 ಇಂದ ವಿ ಹ್ಯಾವ್ ಟಿಲ್ 1947. ಅದರಲ್ಲಿ ವಿ ಹ್ಯಾವ್ ಸೀನ್ ದಿ 2 ಮೇಜರ್ ಡಿವಿಷನ್ಸ್. ಫಸ್ಟ್ ಮೇಜರ್ ಡಿವಿಷನ್ ಇಸ್ ದ ಬ್ರಿಟಿಷ್ ಕಂಪನಿ ರೂಲ್ ಅಂಡ್ ದ ಕ್ರೌನ್ ರೂಲ್. ಸೊ ಕಂಪನಿ ರೂಲ್ ಅಲ್ಲಿ 1773, 1784, 1813, 1833 and 1853. Then going towards the crown rule anta tagondre 1858, 92, 1909 and then we have the 1919, 1935 and the 1947. So adralli yavyavadu important, we have all seen that one. Elli company idu monopoly idayitu, elli company became commercial activity, where Governor General of India became the Viceroy of India 1909 irbodu and 1892. So all of these acts we have seen in our class today. ಸೊ ಮುಂದಿನ ಒಂದು ತರಗತಿಗಳಲ್ಲಿ ವಿ ವಿಲ್ ಸಿ, ಸೊ ಈ ಒಂದು ಸಂವಿಧಾನ ಆರ್ ದ ಬೇಸಿಕ್ ಲಾ ಆಫ್ ದಿ ಲ್ಯಾಂಡ್ ಅಂತ ನಾವೇನು ಕಲಿತೀವಿ, ಅಂಡರ್ ವಿಚ್ ಆಲ್ ದಿ ಅದರ್ ಸ್ಟ್ಯಾಟ್ಯೂಟರಿ ಲಾಸ್ ಎಲ್ಲಾನು ಇದಕ್ಕೆ ಸಿಂಕ್ ಆಗಿರಬೇಕು, ಇದಕ್ಕೆ ಒಂದು ಹೊಂದ್ಕೊಂಡಿರ್ಬೇಕು ಅಂತ ನಾವೇನು ಹೇಳ್ತಾ ಇದೀವಿ. ಸೊ ಮುಂದಿನ ತರಗತಿಗಳಲ್ಲಿ ಆ ಒಂದು ಲಾಸ್ ಯಾವುದು, ಸೊ ಲೆಜಿಸ್ಲೇಟಿವ್ ಅಂದ್ರೆ ಏನು, ಎಕ್ಸಿಕ್ಯೂಟಿವ್ ಅಂದ್ರೆ ಏನು, ಶಾಸಕಾಂಗ ಅಂದ್ರೆ ಏನು, ಕಾರ್ಯಾಂಗ ಅಂದ್ರೆ ಏನು, ಸೊ ಶಾಸಕಾಂಗ ಮತ್ತು ಕಾರ್ಯಾಂಗದ ಕೆಲಸಗಳು ಯಾವ ರೀತಿ ಆಗುತ್ತೆ ಅಂಡ್ ಅದರ ಕಾಂಪೋಸಿಷನ್ ಏನು, ಪವರ್ಸ್ ಏನು, ಸೊ ಒಂದು ಮುಂದಿನ ತರಗತಿಗಳಲ್ಲಿ ನಾವು ಅದನ್ನ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.